ಬಹಳ ಮುಖ್ಯವಾಗಿ ತಾವೆಲ್ಲ ಶಿಕ್ಷಣದ ಶೈಕ್ಷಣಿಕ ನಾಯಕರಿದ್ದೀವಿ. ಯು ಆರ್ ಆಲ್ ಲೀಡರ್ಸ್ ಆಫ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್, ಶಾಲಾ ನಾಯಕರು ಇವೆಲ್ಲ. ಎಲ್ಲ ಖುಷಿಯಾಗಿದ್ದೀರಾ? ಖುಷಿಯಾಗಿದ್ದೀರಾ? ಎಷ್ಟು ಜನ ಖುಷಿಯಾಗಿದ್ದಾರೆ? ಎಷ್ಟು ಜನ ಕೈ ಎತ್ತಿ ನೋಡೋಣ. ನಿಧಾನ ಕೈ ಎತ್ತಾ ಇದ್ದೀರಾ? ಸ್ವಲ್ಪ ಕೆಲವರು ಕೈ ಎತ್ತಲೇ ಇಲ್ಲ. ನೋಡಿ, ಒಂದು ಅಧ್ಯಯನದ ಪ್ರಕಾರ ಜಗತ್ತಿನ 100 ಕೋಟಿ ಜನ ಮತ್ತು ಸುಮಾರು 22 ಕೋಟಿಗಿಂತ ಹೆಚ್ಚು ಮಕ್ಕಳು ಖಿನ್ನತೆ ಮತ್ತು ಆತಂಕ, ಈ ರೀತಿಯ ಮಾನಸಿಕವಾದ ಒಂದಷ್ಟು ಸಮಸ್ಯೆಗಳಿಂದ ಅವರು ತೊಂದರೆಗೀಡಾಗಿದ್ದಾರೆ ಎನ್ನುವಂಥದ್ದು ಒಂದು ಅಧ್ಯಯನ. ಬಹಳ ಮುಖ್ಯವಾಗಿ ಸಂತೋಷವಾಗಿರುವಂಥದ್ದು ಏನಿದೆ, ಖುಷಿಯಾಗಿರುವಂಥದ್ದು ಏನಿದೆ, ಅದೊಂದು ಮೌಲ್ಯ, ಅದೊಂದು ಅಭ್ಯಾಸ, ಅದೊಂದು ಆಯ್ಕೆ. ಬೆಳಗ್ಗೆ ದಿನ ನಾವು ಎದ್ದಾಗ ನಿದ್ದೆಯಿಂದ ನಮ್ಮ ಹತ್ರ 2 ಆಯ್ಕೆ ಇರುತ್ತೆ. ಒಂದು ಸಂತೋಷವಾಗಿರುವಂಥದ್ದು, ಎರಡನೇದು ನಮ್ಮ ಹೊರಗಡೆ ಬರ್ತಕ್ಕಂಥ ಒಂದು ಬಾಹ್ಯವಾದ ಒಂದು ಒತ್ತಡಗಳಿಗೆ ಒಳಗಾಗಿ ನಮ್ಮ ಸಮಾಧಾನ ಸಂತೋಷನ ಕಳ್ಕೊಳ್ಳುವಂಥದ್ದು. ಸಂತೋಷದ ಆಯ್ಕೆಯನ್ನು ಮಾಡಿಕೊಂಡ್ರೆ ಬಹಳ ನಮ್ಮ ದಿನ ಚೆನ್ನಾಗಿರುತ್ತೆ. ದಿನ ಚೆನ್ನಾಗಿದ್ರೆ ವಾರ ಚೆನ್ನಾಗಿರುತ್ತೆ, ವಾರ ಚೆನ್ನಾಗಿದ್ರೆ ತಿಂಗಳು ಚೆನ್ನಾಗಿರುತ್ತೆ, ವರ್ಷ ಮತ್ತು ಜೀವನನೇ ಚೆನ್ನಾಗಿರುತ್ತೆ. ಸೊ ಸಂತೋಷವಾಗಿರೋದ್ರಿಂದ ತಜ್ಞರು ಹೇಳ್ತಾರೆ, ನಮ್ಮ ಒತ್ತಡದ ಹಾರ್ಮೋನುಗಳು ಕಾರ್ಟಿಸೋಲ್ ಏನಿದೆ ಕಡಿಮೆ ಆಗುತ್ತೆ ಮತ್ತು ಸಂತೋಷದ ಹಾರ್ಮೋನುಗಳು ಜಾಸ್ತಿ ಆಗುತ್ತೆ ಅಂತೇಳಿ ಆರೋಗ್ಯಕ್ಕೆ ಒಳ್ಳೆಯದು. ಅದರಲ್ಲೂ ಸಹ ನಾವು ಸಂತೋಷವಾಗಿರೋದ್ರಿಂದ ನಮ್ಮ ಆರೋಗ್ಯಕ್ಕೆ, ದೈಹಿಕ ಆರೋಗ್ಯ ಮತ್ತು ಮಾನಸಿಕ ಆರೋಗ್ಯಕ್ಕೆ ಬಹಳ ಅನುಕೂಲ ಆಗುತ್ತೆ. ಎರಡನೇದು ರಿಸಿಲೆಂಟ್ ಅಂತ ಒಂದು ಪದ ನೀವು ಕೇಳಿರ್ತೀರ, ಹುಟ್ಟಿದೇಳುವಂಥದ್ದು. ಯಾಕೆಂದ್ರೆ ನಮ್ಮನ್ನ ಎಷ್ಟೋ ಸಾರಿ ನಮ್ಮ ಒಂದು ಹೊರಗಿನ ಸನ್ನಿವೇಶಗಳು, ಒತ್ತಡಗಳು ನಮ್ಮನ್ನ ಜರ್ಜರಿತವನ್ನ ಮಾಡ್ತಾ ಹೋಗ್ಬೋದು. ವ್ಯಕ್ತಿಗಳು ನಮ್ಮ ಮನಸ್ಸನ್ನ ನೋಯಿಸಬಹುದು, ನಾವು ಸಿದ್ಧ ಇದ್ರೆ ನೋಯಿಸ್ಕೊಳ್ಳಿಕ್ಕೆ. ಘಟನೆಗಳು ನಮಗೆ ಒತ್ತಡ ಉಂಟು ಮಾಡ್ತವೆ. ಯಾಕಂದ್ರೆ ನೀವೆಲ್ಲ ಶಾಲೆಗಳಲ್ಲಿ ತುಂಬಾ ಒತ್ತಡದಲ್ಲಿ ನೀವು ಸಹ ನೀವು ಕೆಲಸ ಮಾಡ್ತಾ ಇರ್ತೀರ. ಈ ಪುಟ್ಟಿದೇಳುವಂತಹ ಗುಣ ಏನಿದೆಯಲ್ಲ, ಬೆಳಗ್ಗೆ ನಾನು ಅವಲೋಕಿಸಿದಲ್ಲಿ ಮಾನ್ಯ ಸಚಿವರು ಮತ್ತು ನಾವೆಲ್ಲರೂ ದೀಪ ಬೆಳಗಿಸಿದ ಮೇಲೆ ತಾವು ಯಾರು ಅಬ್ಸರ್ವ್ ಮಾಡಿದ್ರೆ ಗೊತ್ತಿಲ್ಲ, 7 ದೀಪಗಳನ್ನು ನಾವು ಬೆಳಗಿಸಿದ್ವಿ. 4 ದೀಪಗಳು ಸ್ವಲ್ಪ ಹೊತ್ತಿಗೆನೆ ನಾವು ಕೂತು ಸ್ವಲ್ಪ ಹೊತ್ತಿಗೆನೆ ಅವು ನಂದಿ ಹೋದವು. ಇನ್ನು 3 ಮಾತ್ರ 2 ತುಂಬಾ ಜೋರ ಉರಿತಾ ಇದ್ವು. 1 ಚಿಕ್ಕದಾಗಿದ್ರು ಸುಮಾರು ಅರ್ಧ ಗಂಟೆ 3/4 ಗಂಟೆನೂ ಸಹ ಪೂರ್ತಿ ಫ್ಯಾನ್ ಗಾಳಿ ಇದ್ರು ಸಹ ಉರಿತಾ ಇದ್ವು. ದಟ್ ಈಸ್ ಕಾಲ್ಡ್ ರೆಸಿಲೆಂಟ್. ಗಾಳಿ ಇದ್ರು, ಎಡರು ತೊಡರುಗಳಿದ್ರು, ಸಮಸ್ಯೆಗಳಿದ್ರು ಸಹ ನಮ್ಮ ಒಳಗಿನ ಶಕ್ತಿ ನಮ್ಮನ್ನ ಪುಟಿದೇಳುವಂತೆ ಮಾಡೋಂಥದ್ದು ಇದೆಯಲ್ಲ, ಅದು ಆ ದೀಪಗಳು ನನಗೆ ತೋರಿಸ್ತು ಅಂತ ನನಗೆ ಅನಿಸ್ತು. ಈ ಗುಣ ನಮ್ಮಲ್ಲಿ ಇರಬೇಕಾಗತ್ತೆ. ಶೈಕ್ಷಣಿಕ ನಾಯಕರಾಗಿರತಕ್ಕಂಥ ನಮ್ಮಲ್ಲಿ ಎಷ್ಟೋ ಸಾರಿ ನಮಗೆ ಒಂದು ಸ್ವಲ್ಪ ನಿರುತ್ಸಾಹ ಆಗ್ಬಿಡಬಹುದು. ಏನಪ್ಪ ಇಷ್ಟೊಂದು ಕೆಲಸ ಇದೆ, ಅಯ್ಯೋ ಈ ಥರದ್ದಿದೆ, ಆ ಕೆಲಸ ಮಾಡ್ಬೇಕು, ಈ ಕೆಲಸ ಮಾಡ್ಬೇಕು, ಇದೆಲ್ಲದರ ನಡುವೆ ರಿಸಲ್ಟ್ ಜಾಸ್ತಿ ಮಾಡಬೇಕು, ಹೇಗೆ ಮಾಡೋದಿದೆಲ್ಲ ಅನ್ನುವಂಥ ಒತ್ತಡದಲ್ಲಿ ನಾವಿದ್ರೆ ಆ ಗುಣವನ್ನು ಜ್ಞಾಪಿಸ್ಬೇಕು. ಆ ಒಂದು ದೀಪಗಳು ನಮಗೆ ಒಂದು ಸಂದೇಶವನ್ನ ನಮಗೆ ಕೊಟ್ಟು ಅನ್ನುವಂಥದ್ದು. ಸೊ ಇಷ್ಟೇ. ಈಗ ಈ ಅವಧಿಯಲ್ಲಿ ನಾನು ಮಾತಾಡ್ಲಿಕ್ಕೆ ಬಯಸಿರುವಂಥದ್ದು ಬದಲಾಗೋಣ, ಬದಲಾಯಿಸೋಣ, ಪ್ರಗತಿ ಸಾಧಿಸೋಣ ಅಂತ ಸುಮ್ಮನೆ ಒಂದು ಟಾಪಿಕ್ ನಿಮಗೋಸ್ಕರ ನಾನು ಅಂದ್ಕೊಂಡಿದ್ದು. ಬದಲಾಗೋಣ, ಬದಲಾಯಿಸೋಣ, ಪ್ರಗತಿ ಸಾಧಿಸೋಣ. ಈಗ ನಿಮಗೆ ಒಂದು ಚಿಕ್ಕದಾದ ಒಂದು ಟಾಸ್ಕ್. 3ನೇದರಿಂದ ಬರೋಣ. ಫಸ್ಟ್ ಪ್ರಗತಿ ಸಾಧಿಸೋಣ. ನಿಮ್ಮ ಶಾಲೆಯಲ್ಲಿ ನೀವು ಪ್ರತಿಯೊಬ್ಬರು ನೋಟ್ ಬುಕ್ ಇದೆಯಲ್ಲ, ನಿಮ್ಮ ಹತ್ರ ಬರೀಲಿಕ್ಕೆ ನೋಟ್ ಬುಕ್ ಇದೆ. ಇಲ್ಲೇ ಇದ್ರೆ ಮನಸ್ಸಿನಲ್ಲೆಲ್ಲ ಇದು ಮಾಡ್ಕೊಳ್ಳಿ. ಪ್ರಗತಿ ಸಾಧಿಸುವಂಥದ್ದು ಏನು ನಿಮ್ಮ ಶಾಲೆಯಲ್ಲಿ, ಯಾವುದನ್ನ 2 ಅಂಶ ಬರೀರಿ, ಜಾಸ್ತಿ ಬೇಡ. ಪ್ರಮುಖವಾಗಿರುವಂಥದ್ದು ಮೊದಲನೇದು ಯಾವುದು, ಎರಡನೇದು ಯಾವುದು. ನಿಮ್ಮ ಶಾಲೆಯಲ್ಲಿ ನೀವು ಪ್ರಗತಿ ಸಾಧಿಸಬೇಕಾಗಿರೋಂಥದ್ದು ಯಾವುದು? ನಂಬರ್ 1, 2 ಪಾಯಿಂಟ್ ಕೇಳಿಸ್ಕೊಬಿಡಿ. ನಿಮ್ಗೆ 2 ನಿಮಿಷ ಟೈಮ್ ಕೊಡ್ತೀನಿ. ಆಮೇಲೆ ಬದಲಾಯಿಸಬೇಕಾಗಿರುವಂಥದ್ದು, ನೀವು ಏನನ್ನ ಈ ಪ್ರಗತಿಯನ್ನ ಸಾಧಿಸಲಿಕ್ಕೆ ಏನನ್ನ ಬದಲಾಯಿಸಬೇಕು ಅಂತಿದ್ದೀರಾ, ಅದು 2 ಪಾಯಿಂಟ್. ಒಂದೊಂದು ಕೆಳಗಡೆ ಬರೀರಿ. 1 ಅಂಶ ಏನು ಪ್ರಗತಿ ಸಾಧಿಸಬೇಕು ಅಂತಿದ್ದೀರಲ್ಲ, ಅದಕ್ಕೆ ಏನು 2 ಪಾಯಿಂಟ್. ಆಮೇಲೆ ನೀವು ಬದಲಾಗಬೇಕು.
ಈ ಅಂಶಗಳಿಗೆ ನೀವು ನಿಮ್ಮಲ್ಲಿ ಏನು ಬದಲಾವಣೆ ತಂದ್ಕೋಬೇಕು. ಇದಕ್ಕೆ ಎರಡು ಪಾಯಿಂಟ್ ಅನ್ನ ನೀವು 2 minutes 2 ನಿಮಿಷದಲ್ಲಿ ನೀವು ಅದನ್ನ ಬರೀರಿ. ನಿಮಗೆ ಇಲ್ಲಿ 5 ನಿಮಿಷದಲ್ಲಿ ಈ ಎರಡೂ ಕಡೆ ಇರ್ತಕ್ಕಂಥವ್ರಿಗೆ ಅವಕಾಶ ಮಾತನಾಡಲಿಕ್ಕೆ, ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ಲಿಕ್ಕೆ, ವಿಚಾರಗಳನ್ನು ವ್ಯಕ್ತಪಡಿಸ್ಲಿಕ್ಕೆ. ನಿಮ್ಮಲ್ಲಿ ಮನವಿ ಏನು ಅಂದ್ರೆ ಒಬ್ಬೊಬ್ರು ಮಾತಾಡ್ಲಿಕ್ಕೆ ಸುಮಾರು 30 ರಿಂದ 45 ಸೆಕೆಂಡ್, 1 ನಿಮಿಷದ ಒಳಗಡೆ ಮಾತಾಡಬೇಕು. ಈಗ ಸರ್ ಹೇಳಿ ಸರ್, 45 ಸೆಕೆಂಡ್ ಒಳಗೆ ಹೇಳ್ಬೇಕು. ನಾನು ಸರ್ಕಾರಿ ಪ್ರೌಢಶಾಲೆ ಎತ್ತಪ್ಪನಟ್ಟಿ ಶಾಲೆಯ ಮುಖ್ಯ ಶಿಕ್ಷಕ. ನಾನು ಬಂದಾಗ ಒಂದು ಶಾಲೆ ಎಲ್ಲ ಒಂದು ಕ್ಲಮ್ಸಿ ಆಗಿತ್ತು, ಸೀಲಿಂಗ್ ಎಲ್ಲ ಮೋಲ್ಡ್ ಎಲ್ಲ ಉದುರ್ತಾ ಇತ್ತು, ಇದೆಲ್ಲ ಇತ್ತು. ಒಂದು ವಾತಾವರಣ ಸೃಷ್ಟಿ ಮಾಡಬೇಕು ಅಂತ ನಾನು ಅಂದ್ಕೊಂಡೆ. ಇವತ್ತು ಸಫಲ ಆಗಿದ್ದೀನಿ. ಸುಮಾರು ದಾನಿಗಳ ನೆರವಿನಿಂದ ಒಂದು ಆಡಿಟೋರಿಯಮ್ಮು, ಒಂದು ಸ್ಪೋರ್ಟ್ಸ್ ರೂಮು, 2.5 ಲಕ್ಷ ವೆಚ್ಚದಲ್ಲಿ ಒಂದು ಸುಣ್ಣ ಬಣ್ಣ ಮಾಡಿದೀವಿ. ಸುಮಾರು 15 ಲಕ್ಷದಲ್ಲಿ ಪಂಚಾಯಿತಿಯಿಂದ ಕಾಮಗಾರಿಗಳು ನಡೀತಾ ಇದೆ. 2ನೇ ಆದ್ಯತೆ ಶೈಕ್ಷಣಿಕ ಪ್ರಗತಿ. ನಾನು ಬಂದಾಗ ನನ್ನ ಬೋರ್ಡ್ ಮೇಲೆ ಒಂದು ಫಲಿತಾಂಶ ಹಾಕೊಂಡಿದ್ದೆ. ಸರಾಸರಿ 90ರ ಆಸುಪಾಸಲ್ಲಿತ್ತು. ಕಳೆದ ಬಾರಿ ಮಾತ್ರ 69% ಬಂತು. ಈ ಸಾರಿ ಪ್ರತಿಶತ ದಾಟಬೇಕು ಅಂತ ಹಾಕೊಂಡಿದೀವಿ. ನಮ್ಮ ಗುರಿ ಅಂತ ಸಾಗ್ತೀವಿ. ಈ ಪ್ರಕಾರ ಅಭ್ಯಾಸದ ಅವಧಿಗಳನ್ನು ಫಿಕ್ಸ್ ಮಾಡ್ಕೊಂಡಿದೀವಿ. ನಾವು ಇಲ್ಲಿಂದ ಹೇಳಕ್ಕಿಂತ ಮುಂಚೆನೆ ಒಂದು ಅಕ್ಷರಾಭ್ಯಾಸ ಅಂತ 3 ತರಗತಿಗಳು ಮಾಡಿ, ಯಾರು ಓದಕ್ ಬರಲ್ವೋ ಅವ್ರಿಗೆ ನಾನು ಎಲ್ಲಾ ಟೀಚರ್ಸ್ ರಿಕ್ವೆಸ್ಟ್ ಮಾಡ್ಕೊಂಡು ಮೊದಲನೇ ಪಾರ್ಟ್ ಮುಗಿಸಿದಿರಿ, 2ನೇ ಪಾರ್ಟಿಗೆ ಬರ್ಬೇಕು. 2ನೇ ಪಾರ್ಟ್ ಅದನ್ನು ತಮ್ಮ ಹೆಸರು ಏನ್ರಿ ಸರ್? ಗವಿ ಗಂಗಯ್ಯ ಸರ್. ನಾನು ಕೇಳ್ತಿರೋದು ನೀವು ಈಗ ಮಾಡ್ಬೇಕಾಗಿರೋಂಥದ್ದು, ಮಾಡಿರೋದು ಬೇಡ. ಈಗ ಅದನ್ನೇ ಈ ಶೈಕ್ಷಣಿಕ ಪ್ರಗತಿ ಅಂತ ಮಾಡಿರೋಂಥ ತುಂಬಾ ನನಗೆ ಅಪ್ರಿಸಿಯೇಷನ್. ಅದಾಯ್ತು, ಮೊದಲನೇ ಪಾರ್ಟ್ ಆಯ್ತು. ಎರಡನೇದು ಮಾಡ್ಬೇಕು. ಪ್ರೋಸೆಸಿಂಗ್ ಅಲ್ಲಿ ಅದನ್ನು ಫಲಿತಾಂಶದ್ದು ಅದಷ್ಟೇ ನಮ್ಮ ಇಂಟೆನ್ಷನ್. ಯಾರನ್ನ ಬದಲಾಯಿಸಬೇಕು ಅಂತೀರಾ, ಏನನ್ನ ಬದಲಾಯಿಸಬೇಕು ಅಂತ ನಾವು ಮತ್ತೆ ಮಕ್ಕಳು ಎರಡೂ ಬದಲಾವಣೆ ಮಾಡ್ತಾ ಬದಲಾವಣೆಯನ್ನು ಬಯಸ್ತಾ ಇದ್ದೀವಿ. ಥ್ಯಾಂಕ್ ಯು ಸೊ ಮಚ್ ಸರ್. ಎಲ್ಲರಿಗೂ ಚಪ್ಪಾಳೆ ಹೊಡೆಯೋಣ ಅವ್ರಿಗೆ, ಸರ್ಗೆ. ನೆಕ್ಸ್ಟ್ ತುಂಬಾ ಚೆನ್ನಾಗಿ ಹೇಳಿದ್ರು. ಹೇಳಿ ಸರ್, ಮೈಕ್ ತಗೊಳ್ಳಿ, ಕೇಳಿಸಲ್ಲ. ಸಂಕ್ಷಿಪ್ತವಾಗಿ ಪಾಯಿಂಟ್ಸ್ ಅಷ್ಟೇ, ಫ್ರೇಸಸ್ ಹೇಳಿದ್ರೆ ಸಾಕು ನನಗೆ, ವಾಕ್ಯದ ತುಂಡುಗಳು. ನನ್ನ ಹೆಸರು ಲಕ್ಷ್ಮೀ ಪ್ರಸಾದ್ ಅಂತ, SRRHS ನೇರಳೆಕೆರೆ, ಮಧುಗಿರಿ ಡಿಸ್ಟ್ರಿಕ್ಟ್ ಸರ್. ಸರ್, ಮೊದಲಿಗೆ ಬದಲಾವಣೆ ಅನ್ನೋ ವಿಚಾರಕ್ಕೆ ನಾನು ವಿಚಾರ ಆಯ್ಕೆ ಮಾಡ್ಕೊಂಡಿದ್ದೀನಿ. ನಾವು ಹೆಚ್ಚು ಓದುವ ಹವ್ಯಾಸವನ್ನ ಶಿಕ್ಷಕರು ಬೆಳೆಸ್ಕೋಬೇಕು. ತದನಂತರ ಎಷ್ಟೋ ಜನಕ್ಕೆ ನನ್ನ ಸೇರಿಸಿ ಇವಾಗಿನ ಮಾಹಿತಿ ತಂತ್ರಜ್ಞಾನದಲ್ಲಿ ಏನು ನಮ್ಮ ಮೊಬೈಲ್ಗೆ ಕೆಲವು ಮಾಹಿತಿಗಳು ಬರ್ತವೆ, ಅದು ತತ್ಕ್ಷಣವಾಗಿ ನಾವು ಮಾಹಿತಿನ ಕಳಿಸ್ಲಿಕ್ಕೆ ಆಗ್ತಾ ಇಲ್ಲ. ಆ ವೈಜ್ಞಾನಿಕವಾಗಿ ಅದರಿಂದ ನಾವು ಬದಲಾಗಬೇಕು ಸರ್. ಅದಾದ್ಮೇಲೆ ಇನ್ನು ನಾವೇನಾದ್ರು ಬದಲಾಯಿಸೋಣ ಅನ್ನೋದಾದ್ರೆ ಸರ್, ಮೊದಲಿಗೆ ಮಕ್ಕಳ ಹಾಜರಿಯನ್ನು ನಾವು ಬದಲಾವಣೆ ಮಾಡಬೇಕಾಗುತ್ತೆ ಸರ್ ಮೊದಲಿಗೆ. ಯಾಕೆಂದ್ರೆ ನನ್ನ ಶಾಲೆ ಸುತ್ತಮುತ್ತ ಇರ್ತಕ್ಕಂಥದ್ದು ತುಂಬಾನೇ ಸಮಸ್ಯೆ ಆಗ್ತಾ ಇದೆ, ಅದೊಂದು ಸರ್. ಎರಡನೇದ್ರು ಅದರಲ್ಲೇ ಯಾವುದೋ ಬದಲಾಯಿಸೋಣ ಅನ್ನೋ ಪ್ರಶ್ನೆಯಲ್ಲಿ ಹೆಣ್ಣು ಮಕ್ಕಳ ಮದುವೆ ನಮ್ಮ 8th ಸ್ಟ್ಯಾಂಡರ್ಡ್ 9th ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಆಗ್ತಾ ಇದ್ದಾರೆ ಸರ್. ಇವತ್ತು ನಾನು ಸುಮಾರು ನಮ್ಮ ಮೊನ್ನೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಸಹ ಇದಕ್ಕೆ ಅವ್ರ ಗಮನಕ್ಕೂ ತಂದಿದ್ದೀನಿ, ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೂ ತಂದಿದ್ದೀನಿ. ಬಟ್ ಅದನ್ನ ಪೋಕ್ಸೋ ಕಾಯ್ದೆಗೆ ಹಾಕ್ತಾರೆ, ಮತ್ತೆ ನೀವೇ ಹೋಗಿ FIR ಮಾಡಿ ಅಂತ ಹೇಳ್ತಾರೆ. ಸ್ಥಳಕ್ಕೆ ಹೋದಾಗ ಯಾರು ಸಿಗೋದಿಲ್ಲ. ಇದರಲ್ಲಿ ಒಂದು ಚೂರು ಬದಲಾವಣೆ ಆಗ್ಬೇಕಾಗಿದೆ ಸರ್. ಸರ್, ನಾನು ಸರ್ಕಾರಿ ಪ್ರೌಢಶಾಲೆ ದಾಸರಹಳ್ಳಿ, ಕೊಟ್ಗೆರೆ ತಾಲೂಕು. ನಾಗರತ್ನಮ್ಮ ಸರ್. ಬದಲಾವಣೆ ಅಂದರೆ ಮಕ್ಕಳ ಗೈರು ಹಾಜರಿಯನ್ನು ಕಡಿಮೆ ಮಾಡಿ ಪ್ರತಿನಿತ್ಯ ಶಾಲೆಗೆ ಬರುವಂತೆ ಮಾಡ್ಕೊಳ್ಳೋದು ನಮ್ಮ ಮೊದಲನೇ ಉದ್ದೇಶ. ಅಲ್ಲಿ ಸ್ವಲ್ಪ ಬ್ಯಾಕ್ವರ್ಡ್ ಏರಿಯಾಸಿಂದ ಬರೋದ್ರಿಂದ ಗೈರು ಹಾಜರಿ ಸಂಖ್ಯೆ ಜಾಸ್ತಿ ಇದೆ. ಪ್ರತಿದಿನ ನಾವು ಇದನ್ನು ಫಾಲೋ ಅಪ್ ಮಾಡ್ತಿದ್ದೀವಿ. ಎರಡನೇದು, ನಮಗೆ ಫಲಿತಾಂಶ, ಕ್ವಾಲಿಟಿ, ಗುಣಮಟ್ಟದ ಫಲಿತಾಂಶ ನೀಡೋದು. ಬದಲಾವಣೆ ಅಂದರೆ ಮೊದಲು ಶಿಕ್ಷಕರ ಮನೋಧೋರಣೆ ಬದಲಾಯಿಸಬೇಕು, ಮಕ್ಕಳ ಮನೋಧೋರಣೆ ಬದಲಾಯಿಸಬೇಕು. ಹಾಗೆ ನಾವು ಕೂಡ ಇಲಾಖೆಯ ನಿಯಮಗಳಿಗೆ ಹೊಂದ್ಕೊಳ್ಳೋ ಅಂತಹ ಎಲ್ಲ ಮನೋಧರಣೆಯನ್ನ ಟೀಮ್ ವರ್ಕಲ್ಲಿ ಮಾಡಿ ಶಾಲಾ ಅಭಿವೃದ್ಧಿ ಮಾಡಬೇಕು. ವೆರಿ ನೈಸ್. ಅಲ್ಲ, ಯಾರನ್ನ ಬದಲಾಯಿಸಬೇಕು? ನಿಮ್ಮಲ್ಲಿ ಬದಲಾವಣೆ ಏನಾಗಬೇಕು? ನಮ್ಮಲ್ಲಿ ಬದಲಾವಣೆ ಇಲಾಖೆಯ ಒಂದು ಹೊಸ ಸಿಸ್ಟಮ್ಗೆ ಹೊಂದ್ಕೊಳ್ಳೋ ಅಂತ ಬದಲಾವಣೆ ನಮಗಾಗಬೇಕು. ಅಂದರೆ ಸಂಪೂರ್ಣ ನಾವು ಡೆಡಿಕೇಶನ್ನ ಸ್ಕೂಲಲ್ಲಿ ಮಾಡಬೇಕು ಅನ್ನೋಂಥ ಮನಸ್ಥಿತಿಗೆ ನಾವು ಬರಬೇಕು. ನಂತರ ಮಕ್ಕಳ ಮನೋಧೋರಣೆಯನ್ನು ಮತ್ತು ಶಿಕ್ಷಕರ ಮನೋಧೋರಣೆಯನ್ನು, ಪೋಷಕರ ಮನೋಧೋರಣೆಯನ್ನು ಬದಲಾಯಿಸಬೇಕು. ಆಟಿಟ್ಯೂಡ್ನ ಎಲ್ಲಾರ್ದು ಬದಲಾಯಿಸಿ ನಾವು ಕಲಿಕಾ ವಾತಾವರಣ ಸೃಷ್ಟಿಸಿ ಶಾಲಾ ಅಭಿವೃದ್ಧಿಯನ್ನು ಮಾಡೋದು. ವೆರಿ ನೈಸ್. ನಾಗರತ್ನ ಮಾಡೋರಿಗೆ ಒಂದು ಚಪ್ಪಾಳೆ. ನೆಕ್ಸ್ಟ್ ಇನ್ನೊಬ್ರು. ಸರ್, ನನ್ನ ಹೆಸರು ಗೋವಿಂದಯ್ಯ ಅಂತೇಳಿ. ಎಸ್ ಸರ್. ರಾಷ್ಟ್ರಪತಿ ವಿದ್ಯಾ ಸಂಸ್ಥೆ ಪಾವಡ ಟೌನ್. ಎಸ್ ಸರ್. ನಮ್ಮಲ್ಲಿ ಮೊದಲು ಹುಡುಗರಲ್ಲಿ ಬದಲಾಯಿಸ್ತಕ್ಕಂಥದ್ದು ಏನಂದ್ರೆ ಶಿಸ್ತನ್ನ ಬದಲಾಯಿಸಬೇಕು, ಮನೋಧೋರಣೆಯನ್ನ ಬದಲಾಯಿಸಬೇಕು. ವೆರಿ ಗುಡ್. ಅದು ಮುಖ್ಯವಾಗಿರ್ತಕ್ಕಂಥದ್ದು.
ನಮ್ಮ ಶಿಕ್ಷಕರಲ್ಲಿ ಏನ್ ಬದಲಾವಣೆ ಆಗ್ಬೇಕಂದ್ರೆ ಎಲ್ಲರ ಮನ ಧೋರಣೆ ಈಕ್ವಲ್ ಆಗಿರ್ಬೇಕು. ಎಲ್ಲರೂ ಒಂದೇ ಮಟ್ಟದಲ್ಲಿ ಶಿಸ್ತನ್ನ ಹುಡುಗರಲ್ಲಿ ಕಲಿಸ್ಬೇಕು ಅಷ್ಟೇ ಸರ್. ವೆರಿ ಗುಡ್ ಸರ್, ವೆರಿ ಗುಡ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಗೋವಿಂದಯ್ಯ ಅವರಿಗೆ ಒಂದು ಚಪ್ಪಾಳೆ. ಸೊ ಭಾಳ ಮುಖ್ಯವಾಗಿ ಒಂದು 2 ಅಂಶನ ತೊಗೊಳ್ತೀನಿ ಇದ್ರೊಳಗೆ ನಾನು ಡಿಸ್ಕಷನ್ಗೆ. ನೀವು ಇದನ್ನೆಲ್ಲ ಈ ಎಕ್ಸಸೈಸನ್ನು ತಾವು ದಯಮಾಡಿ ಮಾಡಿ ಏನನ್ನ ಪ್ರಗತಿ ಸಾಧಿಸಬೇಕು, ಏನು ಬದಲಾವಣೆ ಮಾಡಬೇಕು ಅಂತಿದ್ದೀನಿ ನನ್ನ ಶಾಲೆಯಲ್ಲಿ ಅನ್ನೋಂಥದ್ದು ಒಂದು ಚಿಕ್ಕ ಪಟ್ಟಿಯನ್ನು ಜಾಸ್ತಿ ಮಾಡ್ಕೋಬಾರ್ದು. ನಾವು ಒಂದು 5 ಪಾಯಿಂಟ್ಸ್, ನಾನು 2 ಹೇಳಿದೆ, ನೀವು ಒಂದು 5 ಪಾಯಿಂಟನ್ನು ಮಾಡ್ಕೊಳ್ಳುವಂಥದ್ದು. ಯಾಕೆಂದರೆ ನಮ್ಮ ಒಂದು ಗಮನ ಪೂರ್ತಿಯಾಗಿ ಅಲ್ಲಿ ಹೋಗಬೇಕು ಅಂದರೆ ನಾವು ಒಂದು 5 ಪಾಯಿಂಟನ್ನು ಮಾಡಬೇಕಾಗತ್ತೆ. 2ನೇದು, ಏನನ್ನ ಬದಲಾಯಿಸ್ಬೇಕು, ನಾವು ಯಾರನ್ನ ಬದಲಾಯಿಸ್ಬೇಕು, ಸನ್ನಿವೇಶವನ್ನು ಏನನ್ನ, ಈ ಪ್ರಗತಿ ಸಾಧಿಸಲಿಕ್ಕೆ ಏನನ್ನ ಬದಲಾಯಿಸ್ಬೇಕು. 3ನೇದು, ನನ್ನಲ್ಲಿ ಏನು ಬದಲಾವಣೆ ಆಗಬೇಕು ಅಂತ. ಬಹಳ ಮುಖ್ಯ ಅಂತ ಹೇಳಿದ್ರೆ ಮೂರನೇದು ಏನು ಹೇಳಿದ್ವಲ್ಲ, ನಾವು ಏನು ಪ್ರಗತಿ ಸಾಧಿಸಬೇಕು ಅಂತ ಅದನ್ನ ಮಾಡಲಿಕ್ಕೆ ಮೊದಲು ನನ್ನಲ್ಲಿ ಬದಲಾವಣೆ ಆಗಬೇಕು. ಆಮೇಲೆ ನಾವು ಇತರರನ್ನ ಬದಲಾವಣೆ ಮಾಡ್ತಕ್ಕಂಥದ್ದು ಬಹಳ ಸುಲಭವಾಗಿರುವಂಥದ್ದು. ಸ್ವಲ್ಪ ಅಲ್ಲಿಗೆ ಒಂದು ನಮ್ಗೆ ಅನುಕೂಲ ಸಿಕ್ಕತ್ತೆ ಅನ್ನುವಂಥದ್ದು. ಸೊ ಇದರಲ್ಲಿ ನಾನು ಚರ್ಚೆಗೆ 2 ಅಂಶ ತಗೊಳ್ತೀನಿ ನಾನು. ಒಂದು ರಿಸಲ್ಟ್ ಇಂಪ್ರೂವ್ಮೆಂಟ್, ಸರ್ ಹೇಳೋದ್ರಲ್ಲಿ ನಮ್ಮ ರಿಸಲ್ಟನ್ನು ಇಂಪ್ರೂವ್ಮೆಂಟ್, ಅದು ಸಹ ನಿಮ್ಮ ಡಿಸ್ಕಷನ್ಗೂ ಬಹಳ ಬೇಕಾಗಿರೋವಂಥದ್ದು. ಅದು 1ನೇದು. 2ನೇದು, ಬೇರೆಯವರ ವರ್ತನೆಗಳನ್ನು, ಮನೋಧೋರಣೆಗಳನ್ನು, ಆ್ಯಟಿಟ್ಯೂಡ್ಸನ್ನು, ಬೇರೆಯವ್ರನ್ನ ಚೇಂಜ್ ಮಾಡತಕ್ಕಂಥದ್ದು ಹೇಗೆ, ಬೇರೆಯವರಿಂದ ಕೆಲಸ ಮಾಡಿಸ್ತಕ್ಕಂಥದ್ದು ಹೇಗೆ. ಯಾಕಂದ್ರೆ ನೀವೆಲ್ಲರೂ ನಾಯಕರ ಕೆಲಸ ಏನು ಅಂತ ಹೇಳಿದ್ರೆ, ಹಿಂದೆಲ್ಲ ನಾಯಕರ ಕಲ್ಪನೆಗಳು ಬೇರೆ ಬೇರೆ ಇತ್ತು. ಈಗ ಏನು ಅಂದರೆ ನಾಯಕರು ಅಂದರೆ ಸ್ಫೂರ್ತಿಯುತವಾಗಿರ್ತಕ್ಕಂಥ ನಾಯಕತ್ವದ ಕಲ್ಪನೆಗಳು ಬೇರೆ ಬೇರೆ ಥರ, ಅದು ಕಾಲಘಟ್ಟದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಆ ಒಂದು ವ್ಯಾಖ್ಯಾನಗಳು ಬದಲಾವಣೆ ಒಳಪಡ್ತಾ ಈಗ ಸ್ಫೂರ್ತಿಯುತವಾದ ನಾಯಕರು, ಪ್ರೇರಣಾದಾಯಕವಾಗಿರ್ತಕ್ಕಂಥ ನಾಯಕರು, ನಿರ್ಧಾರ ತೆಗೆದುಕೊಳ್ಳುವಂತಹ ನಾಯಕರು, ಇದೆಲ್ಲವನ್ನು ಹೇಳ್ತಾ ಒಂದು ಕ್ವೈಟ್ ಲೀಡರ್ಶಿಪ್ ಅಂತ ಒಂಥದ್ದು ನಾನು ನೋಡಿದೆ. ಕ್ವೈಟ್ ಲೀಡರ್ಶಿಪ್ ಅಂದರೆ ಹಿಂದೆಲ್ಲ ನಾಯಕ ಅಂದರೆ ಯಾರು ಅಂದರೆ ಒಂದು ತುಂಬ ಸ್ಟ್ರಾಂಗ್ ಆಗಿರಬೇಕು, ಸಶಕ್ತನಾಗಿರ್ಬೇಕು, ಬಲಶಾಲಿ, ಅವನು ಹೆಚ್ಚು ಕೂಗಾಡಬೇಕು, ಅವನೇನು ಡೈರೆಕ್ಷನ್ ಕೊಡಬೇಕು, ಏನೋ ಡಿಕ್ಟೇಟ್ ಮಾಡಬೇಕು, ಕಂಟ್ರೋಲ್ ಮಾಡಬೇಕು, ನಿಯಂತ್ರಣ ಮಾಡುವಂಥದ್ದು ನಾಯಕ ಅನ್ನುವಂಥದ್ದು ಕಲ್ಪನೆಗಳು ಇತ್ತು. ಈಗ ಆ ಕಲ್ಪನೆಗಳಿಂದ ದೂರ ಸರಿದು ಆಟೋಕ್ರೇಟಿಕ್ ಲೀಡರ್ಶಿಪ್ ಏನಿದೆ, ಸರ್ವಾಧಿಕಾರ, ನಿರಂಕುಶತ್ವ, ನಿಯಂತ್ರಣ, ಈ ಎಲ್ಲ ನಾಯಕತ್ವದ ಶೈಲಿಗಳಿಂದ ಆಚೆ ಬರ್ತಾ ಇವತ್ತು ನಾಯಕ ಹೇಗಿರಬೇಕು ಅಂದರೆ ಅವನು ತುಂಬ ಕಡಿಮೆ ಮಾತಾಡಬೇಕು, ತುಂಬ ಜಾಸ್ತಿ ಯೋಚನೆ ಮಾಡಬೇಕು, ಸುಮ್ಮನೆ ಇರ್ಬೇಕು, ಜಾಸ್ತಿ ಅವನು ದೇವರಿದ್ದಂಗೆ ಇರ್ಬೇಕು ಅವನು. ಸೊ ಯಾಕೆ ಅಂತ ಹೇಳಿದ್ರೆ ತುಂಬ ಡಿಕ್ಟೇಷನ್ ಏನಿದೆಯಲ್ಲ, ಕಂಟ್ರೋಲ್ ಏನಿದೆ, ನಿಯಂತ್ರಣ ಮತ್ತು ಇನ್ಸ್ಟ್ರಕ್ಷನ್. ನಮ್ಮ ಡಿಪಾರ್ಟ್ಮೆಂಟ್ ಹೆಸರೇ ಹಂಗಿತ್ತಲ್ವಾ, ಸಾರ್ವಜನಿಕ ಡಿಪಾರ್ಟ್ಮೆಂಟ್ ಆಫ್ ಪಬ್ಲಿಕ್ ಇನ್ಸ್ಟ್ರಕ್ಷನ್ ಅಂತಿತ್ತು. ಸೊ ಈ ಇನ್ಸ್ಟ್ರಕ್ಷನ್ ಏನಿದೆ, ನಿರ್ದೇಶನ ನೀಡುವಂಥದ್ದೇನು, ಇಟ್ ವಿಲ್ ನಾಟ್ ವರ್ಕ್ ಅನ್ನುವಂಥದ್ದು, ಅದು ಕೆಲಸ ಆಗಲ್ಲ. ಸೊ ನಾನೊಬ್ಬ ಶಾಲೆಯ ನಾಯಕನಾಗಿ ನಾನು ಡಿಕ್ಟೇಟ್ ಮಾಡ್ತೀನಿ, ನಮ್ಮ ಯಾರಿಗೆ ಟೀಚರ್ಸ್ಗೆ ಡಿಕ್ಟೇಟ್ ಮಾಡ್ತೀನಿ, ಅಥವಾ ಡೈರೆಕ್ಷನ್ ಕೊಡ್ತೀನಿ, ಇನ್ಸ್ಟ್ರಕ್ಷನ್ ಕೊಡ್ತೀನಿ, ಮತ್ತು ಸ್ಟೂಡೆಂಟ್ಸ್ಗೆ ನಾನು ಡೈರೆಕ್ಷನ್ ಕೊಡ್ತೀನಿ, ಮತ್ತು ಪೇರೆಂಟ್ಸ್ಗೆ ಡೈರೆಕ್ಷನ್ ಕೊಡ್ತೀನಿ ಅಂದರೆ ಇದು ಕೆಲಸ ಆಗಲ್ಲ. ಯಾಕೆ ಅಂತ ಹೇಳಿ ಇತ್ತೀಚಿನ ಬ್ರೈನ್ ರಿಸರ್ಚರ್ಸ್ ಇದನ್ನು ಹೇಳ್ತಾರೆ. ತುಂಬ ಇತ್ತೀಚಿನ ಸಂಶೋಧನೆಗಳ ಪ್ರಕಾರ ನಮ್ಮ ಒಂದು ಮೆದುಳು ಏನಿದೆಯಲ್ಲ, ಅದರ ಒಂದು ಸಂರಚನೆ ಮತ್ತು ಅದು ಕಾರ್ಯನಿರ್ವಹಣೆ ಮಾಡುವಂತಹ ವಿಧಾನ, ಇದೆಲ್ಲ ಬಹಳ ಒಂದು ಜಗತ್ತಿನ ಅತ್ಯದ್ಭುತವಾದ ಒಂದು ಸೃಷ್ಟಿ ಅಂತ ಹೇಳಿದ್ರೆ ಮಾನವನ ಮೆದುಳು ಅನ್ನುವಂಥ ಅತ್ಯದ್ಭುತವಾದ ಸೃಷ್ಟಿ. ಮಾನವನ ನಿಸರ್ಗದ ಎಲ್ಲವೂ ಅದ್ಭುತನೇ ಬಿಡಿ, ಒಂದು ಹೂ ನೋಡಿದ್ರು ಅದ್ಭುತನೇ, ಒಂದು ಮರ ನೋಡಿದ್ರು ಅದ್ಭುತನೇ, ಸೂರ್ಯೋದಯನೂ ಅದ್ಭುತನೇ, ಸೂರ್ಯಾಸ್ತನೂ ಅದ್ಭುತನೇ. ಆದರೆ ನಾವು ಜೀವಶಾಸ್ತ್ರ, ರಸಾಯನಶಾಸ್ತ್ರ, ಗಣಿತಶಾಸ್ತ್ರ ಎಲ್ಲವನ್ನ ಸೇರಿಸ್ಕೊಂಡು ಹೇಳೋದಾದರೆ ಮಾನವನ ಮೆದುಳು ಅಷ್ಟು ಅದ್ಭುತ ಅಂತದ್ದು. ಯಾಕೆ ಅಷ್ಟು ಅದ್ಭುತ ಅಂತ ಹೇಳಿದ್ರೆ, ಪ್ರತಿಯೊಬ್ಬರ ಮೆದುಳು ಸಹ ಒಂದೇ ಥರ ಇದ್ರೂ ಸಹ, ಕಾಂಪೋಸಿಷನಲ್ಲಿ ಇದರಲ್ಲಿ ಸ್ವಲ್ಪ ಗಾತ್ರದಲ್ಲಿ ವ್ಯತ್ಯಾಸ ಇದ್ರೂ ಸಹ, ಪ್ರತಿಯೊಬ್ಬರ ಮೆದುಳಿನ ವೈರಿಂಗ್ ಅಂತ ಏನಂತೀವಿ ನಾವು, ಅದನ್ನು ಜೋಡಣೆ ಏನಿದೆಯಲ್ಲ ಅದು ಬೇರೆ ಬೇರೆ. ಈಗ ನಾನಿವತ್ತು ಇಲ್ಲಿ ಹೇಳ್ತಕ್ಕಂಥ ವಿಷಯ ಅಥವಾ ಬೆಳಗ್ಗೆ ನೀವು ಕೇಳಿದಂತಹ ವಿಷಯ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಅರ್ಥೈಸ್ಕೊಳ್ತಿರ್ತಾರೆ, ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಪರಿಕಲ್ಪನೆಗಳನ್ನ ಕಟ್ಕೊಳ್ತಿರ್ತಾರೆ, ಒಬ್ಬೊಬ್ರು ಒಂದೊಂದು ರೀತಿ ಕಲಿಕೆಯನ್ನ ಅವರು ಮಾಡ್ಕೊಳ್ತಾ ಇರ್ತಾರೆ. ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ನಮ್ಮ ಮೆದುಳು ಆಗಿರ್ತಕ್ಕಂಥದ್ದೇನು ಅಂತ ಹೇಳಿದ್ರೆ
ನ್ಯೂರಾನ್, ಡೆಂಡ್ರೈಟ್ಸ್, ಆಕ್ಸಾನ್, ಇವು ಸ್ವಲ್ಪ ನಿಮಗೆ ಅದನ್ನು ಹೆಚ್ಚು ನಾನು ಎಲ್ಲಿಗೆ ಹೋಗಲ್ಲ. ಎಷ್ಟು ನ್ಯೂರಾನ್ಸ್ ಇದಾವೆ ಅಂದರೆ 10,000 ಕೋಟಿ ನ್ಯೂರಾನ್ಸ್ ಇದಾವೆ ಮಾನವನ ಮೆದುಳಿನಲ್ಲಿ. 10,000 ಕೋಟಿ. ಒಂದು ನ್ಯೂರಾನ್ಗೆ 1 ಲಕ್ಷದಷ್ಟು ಡೆಂಡ್ರೈಟ್ ಇದಾವೆ. ಡೆಂಡ್ರೈಟ್ಸ್ ಅಂದರೆ ಒಂದು ರೀತಿ ಚಿಕ್ಕದಾಗಿ ಇದ್ರ ಥರ ಇರುವಂಥದ್ದು. ಸೊ ಅದು ಆ ಇನ್ಫಾರ್ಮೇಷನನ್ನು, ಆ ಒಂದು ಇದನ್ನು ಪಾಸ್ ಮಾಡುವಂಥದ್ದು, ಸೆನ್ಸೇಷನನ್ನು ಪಾಸ್ ಮಾಡಲಿಕ್ಕಿರುವಂಥದ್ದು. ಅದಕ್ಕೆ ಒಂದೊಂದು ಆಕ್ಸಾನ್ ಇರುತ್ತೆ. ನೀವು ಲೆಕ್ಕ ಹಾಕ್ರಿ, 10,000 ಕೋಟಿ ಇಂಟು 1 lakh ಇಂಟು 1, ಅಷ್ಟು ನ್ಯೂರಾನ್ಗಳು ವಿ ಕೆನಾಟ್ ಇಮ್ಯಾಜಿನ್. ಸೊ ನಾವು ಊಹೆನೂ ಮಾಡ್ಕೊಳ್ಳೋಕೆ ಆಗದೇ ಇರುವಷ್ಟು ನಮ್ಮಲ್ಲಿ ನ್ಯೂರಾನ್ಸ್ ಇದೆ, ಆಮೇಲೆ ಡೆಂಡ್ರೈಟ್ಸ್ ಇದೆ, ಆಕ್ಸಾನ್ಸ್ ಇದೆ. ಸೊ ಇವೆಲ್ಲವುಗಳು ಜೊತೆಗೆ ನಮ್ಮಲ್ಲಿ ನಾವು ಏನಾದರೂ ಒಂದು ಕಲಿತೀವಿ, ಏನಾದರೂ ಒಂದು ಅನುಭವ ಆಗುತ್ತೆ, ನಾವು ಏನೋ ಒಂದು ಸ್ಪಂದಿಸ್ತೀವಿ, ಪ್ರತಿಕ್ರಿಯಿಸ್ತೀವಿ ಅಂತ ಹೇಳಿದ್ರೆ ನಮ್ಮೊಳಗೆ ಆ ಒಂದು ನರಮಂಡಲ ವ್ಯೂಹದೊಳಗೆ ನಮ್ಮ ಮೆದುಳಿನಲ್ಲಿ ಆಗುವಂತಹ ಒಂದು ಜೋಡಣೆಗಳೇನಿದೆ, ವೈರಿಂಗ್ನಿಂದ ಆ ಕಲಿಕೆ ಆಗ್ತಾ ಹೋಗುತ್ತೆ. ಮಕ್ಕಳಲ್ಲಾಗೋ ಕಲಿಕೆ ಇರಬಹುದು, ದೊಡ್ಡವರಲ್ಲಾಗೋ ಕಲಿಕೆ ಇರಬಹುದು, ಅಥವಾ ಇನ್ನು ಯಾರಲ್ಲಿಯೇ ಆಗುವಂತಹ ಕಲಿಕೆ ಏನಿದೆ, ಇಟ್ಸ್ ಆಲ್ ನ್ಯೂರಲ್ ಪಾತ್ವೇಸ್ ಅಂತಾರೆ ಇದನ್ನು. ಈ ನ್ಯೂರಲ್ ಪಾತ್ವೇಸ್ ಏನಿದೆ ಒಂದ್ಸರಿ ಆಗ್ಬಿಟ್ರೆ, ಆ ವೈರಿಂಗ್ ಏನಿದೆ ಅಂತ ಹೇಳಿದ್ರೆ ನಾನು, ಆ ವೈರಿಂಗ್ ಒಂದ್ಸರಿ ಆದಾಗ ಅದನ್ನು ಬದಲಾಯಿಸೋದು ಕಷ್ಟ. ಅದಕ್ಕೆ ಡೈರೆಕ್ಷನ್ ಯಾಕೆ ಕೆಲಸ ಮಾಡಲ್ಲ ಅಂತ ಹೇಳಿದೆ, ಯಾಕೆ ಕಂಟ್ರೋಲಿಂಗ್ ಕೆಲಸ ಮಾಡಲ್ಲ ಅಂತ ಹೇಳಿದೆ, ಯಾಕೆ ಜನಗಳನ್ನ ಬದಲಾಯಿಸೋದು ಯಾಕೆ ಕಷ್ಟ ಸರ್? ನಾನು ಹೇಳ್ತೀವಿ, ಅವ್ರು ಮಾಡಲ್ಲ. ನಾವೆಷ್ಟೋ ಹೇಳ್ತೀವಿ ಸರ್, ಆಫೀಸರ್ಸ್ ಹೇಳ್ತಾರೆ, ಟೀಚರ್ ಹೇಳ್ತಾರೆ, HM ಹೇಳ್ತಾರೆ, ಡೈರೆಕ್ಷನ್ ಕೊಡ್ತಾರೆ, ಆರ್ಡರ್ ಮಾಡ್ತಾರೆ, ಕೂಗಿ ಹೇಳ್ತಾರೆ, ಸಮಾಧಾನ ಕೇಳ್ತಾರೆ, ಕೆಲಸ ಆಗಲ್ಲ. ಯಾಕೆಂದ್ರೆ ವೈರಿಂಗ್ ಬೇರೆ. ನಾವು ತಪ್ಪು ಹೇಳ್ಕೊಂತೀವಿ, ನಾವು ಹೇಳಿದ ಕೆಲಸ ಕೇಳ್ತಾ ಇಲ್ಲ ಅವರು. ಆದರೆ ನಾವು ಹೇಳಿದಂತಹ ವಿಷಯ ಅವರು ಮೆದುಳಿನೊಳಗಡೆ ಬೇರೆ ರೀತಿಯಲ್ಲಿ ಅವರು ಗ್ರಹಿಸ್ತಾ ಇರ್ತಾರೆ, ಬೇರೆ ರೀತಿಯಲ್ಲಿ ಜೋಡಣೆ ಆಗಿರುತ್ತೆ. ಆ ಜೋಡಣೆಯನ್ನ ನಾವು ಸರಿ ಮಾಡೋದು ಇನ್ ದಿ ಸೆನ್ಸ್ ಬೇರೆ ರೀತಿಯಲ್ಲಿ ಒಂದು ಸಾರಿ ಆಗಿರುವಂತಹ ನರವ್ಯೂಹದ ಜೋಡಣೆ ಏನಿದೆ ಅದನ್ನು ನಾವು ಬದಲಾಯಿಸಲಿಕ್ಕೆ ಸಾಧ್ಯ ಇದೆ. ಅದನ್ನು ಸಂಪೂರ್ಣವಾಗಿ ಇದು ಮಾಡ್ಲಿಕ್ಕೆ ಸಾಧ್ಯ. ಆ ಹ್ಯಾಬಿಟನ್ನು ನಾವು ಡಿಕಂಡೀಷನ್ ಮಾಡಬಹುದು, ಹೊಸ ಪಾತ್ವೇಸ್, ಹೊಸದಾಗಿ ಜೋಡಣೆಗಳನ್ನ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು. ಆದರೆ ಅದಕ್ಕೆ ಏನು ಬೇಕು ಅಂತ ಹೇಳಿದ್ರೆ, ಬಹಳ ಮುಖ್ಯವಾಗಿ ನಾವು ಡೈರೆಕ್ಷನ್ನಿಂದ, ನಿರ್ದೇಶನದಿಂದ ಇದಾಗಲ್ಲ. ಮತ್ತು ಯಾವುದರಿಂದ ಆಗುತ್ತೆ ಅಂದರೆ, ಅವರನ್ನು ಆಲೋಚನೆ ಮಾಡೋ ಥರ ಮಾಡಬೇಕು. ನೀವು ಇವಾಗ ಟೀಚರ್ಸ್ಗೆ ಡೈರೆಕ್ಷನ್ ಕೊಡ್ತೀರಿ, ಟೀಚರು ಸ್ಟೂಡೆಂಟ್ಸ್ಗೆ ಡೈರೆಕ್ಷನ್ ಕೊಡ್ತಾರೆ, ನೀವು ಹೀಗೆ ಮಾಡ್ರಪ್ಪ, ಹೀಗೆ ಮಾಡ್ರಿ ಅಂತ. ಇಟ್ ವಿಲ್ ನಾಟ್ ವರ್ಕ್. ಯಾವುದು ಕೆಲಸ ಮಾಡುತ್ತೆ ಅಂದರೆ, ಅವರನ್ನ ಆಲೋಚನೆ ಮಾಡೋ ಥರ ಮಾಡಬೇಕು. ಯು ಹ್ಯಾವ್ ಟು ಮೇಕ್ ದೆಮ್ ಟು ಥಿಂಕ್. ಯಾರನ್ನ? ಟೀಚರ್ಸನ್ನು, ಮಕ್ಕಳನ್ನ. ಯಾವಾಗ ನಾನು ಆಲೋಚನೆ ಮಾಡಲಿಕ್ಕೆ ಶುರು ಮಾಡ್ತೀನಿ, ಆಗ ನನ್ನೊಳಗೆ ಒಂದಷ್ಟು ಐಡಿಯಾಸ್ ಬರುತ್ತೆ, ಜೋಡಣೆಗಳಾಗ್ತಾ ಹೋಗುತ್ತೆ, ಕಲಿಕೆ ಆಗ್ತಾ ಹೋಗುತ್ತೆ, ಬದಲಾವಣೆ ಆಗ್ತಾ ಹೋಗುತ್ತೆ. ಆಟಿಟ್ಯೂಡ್ಸ್ ಅಂತ ಹೇಳಿದ್ರು ಮೇಡಮ್ ನಾಗರತ್ನಮ್ಮ ಅವರು, ಬಿಲೀಫ್ ಸಿಸ್ಟಮ್ಸ್ ಅಂತ ಹೇಳಿದ್ರು. ಒನ್ಸ್ ಬಿಲೀಫ್ ಸಿಸ್ಟಮ್ ಆಗ್ಬಿಟ್ರೆ ಅದನ್ನು ನೀವು ಮಾತುಗಳಿಂದ, ಪ್ರೇರಣಾ ಭಾಷಣದಿಂದ ಚೇಂಜ್ ಮಾಡೋಕ್ಕಾಗಲ್ಲ. ಅಟ್ ದ ಮೋಸ್ಟ್ ಪ್ರೇರಣಾ ಭಾಷಣದಿಂದ ಏನಾಗುತ್ತೆ ಅಂದರೆ, ಖುಷಿ ಪಡ್ಬೋದು, ಚೆನ್ನಾಗಿದೆ ಅನ್ಬೋದು, ತುಂಬ ಮೋಟಿವೇಶನ್ ಏನಿದೆ ಅದು ಒಂದು ಹಂತದವರೆಗೂ ವರ್ಕ್ ಆಗುತ್ತೆ, ಆಮೇಲೆ ಏನೂ ಆಗಲ್ಲ. ಬಟ್ ಏನು ಕೆಲಸ ಮಾಡುತ್ತೆ ಅಂದರೆ, ಅವ್ರಿಗೆ ಆಲೋಚನೆ ಮಾಡೋ ಥರ ಮಾಡುವಂಥದ್ದು. ಒಂದು ಉದಾಹರಣೆ ತಗೋಣ. ನಿಮ್ಮ ಶಿಕ್ಷಕರು ಏನೋ ಅಂತ ಹೇಳ್ತೀರಿ, ನೀವು ಇದನ್ನು ಮಾಡಿ ನೀವು ಅಂತ ಹೇಳ್ತೀರಿ ನೀವು. ಸೊ ಅವ್ರೇನು ಹೇಳ್ತಾರೆ, ಅವರು ಮೊದಲಿಗೆ ನಮ್ಮ ಅಡಲ್ಟ್ಸು ಏನು ಅಂದರೆ, ಮತ್ತು ಮಕ್ಕಳಿರ್ಬೋದು, ದೊಡ್ಡವ್ರಿಗಿರ್ಬೋದು, ಯಾರಾದರೂ ಏನಾದರೂ ಹೇಳಿದ್ರೆ ಅದನ್ನು ಬ್ಲಾಕ್ ಮಾಡ್ತೀವಿ ನಾವು. ಫಸ್ಟ್ ಏನು ಮಾಡೋದು, ಬ್ಲಾಕ್ ಮಾಡ್ತೀವಿ ನಾವು. ನಾನು ಮಾಡಲ್ಲ, ಮೊದಲೇ ಡಿಸೈಡ್ ಮಾಡಿಬಿಡ್ತೀವಿ ನಾವು. ನೆಗೆಟಿವ್ ಅಂತಲ್ಲ, ವೈರಿಂಗ್ ಹಂಗಿರುತ್ತದು, ಇರೋದೇ ಹೆಂಗದು. ಸೊ ಅದಕ್ಕೆ ಏನು ಮಾಡಬೇಕು ಅಂತ ಹೇಳಿದ್ರೆ, ನಾವು ಅವ್ರಿಗೆ ಆಯ್ಕೆಗಳನ್ನು ಕೊಡಬೇಕು, ಸಜೆಷನ್ನ ಮಾಡಬೇಕು. ಇನ್ಸ್ಟ್ರಕ್ಷನ್ ಬದಲು ಸಜೆಷನನ್ನು ಮಾಡುವಂಥದ್ದು, ಆಯ್ಕೆಗಳನ್ನು ಕೊಡುವಂಥದ್ದು, ಅವರ ಒಪಿನಿಯನನ್ನು ಕೇಳುವಂಥದ್ದು, ಅವ್ರನ್ನ ಇನ್ವಾಲ್ವ್ ಮಾಡ್ಕೊಳ್ತಕ್ಕಂಥ, ಪಾರ್ಟಿಸಿಪೇಟ್ ಮಾಡುವಂಥದ್ದು. ಈ ಸಂವಾದಕ್ಕಿಂತ ಮುಂಚೆ ನಿಮ್ಮನ್ನೆಲ್ಲ ನಾನು ಒಂದು ಸ್ವಲ್ಪ ಯೋಚನೆ ಮಾಡೋ ಥರ ಮಾಡಿದೆ. ಆ್ಯಕ್ಚುಲಿ ಈ ಪ್ರೋಸೆಸ್ಸೇ ಡಿಸ್ಕಷನ್ನಲ್ಲಿ ಹೋಗಬೇಕು. ಸಂಖ್ಯೆ ಜಾಸ್ತಿ ಇರೋದ್ರಿಂದ, ನಮಗೆ ಸ್ವಲ್ಪ ಸಮಯದ ಮಿತಿ ಇರೋದ್ರಿಂದ ನಾವು ಒಂದು ವಯಾಮೀಡಿಯಾ, ಒಂದು ಬ್ಲೆಂಡೆಡ್ ರೂಟನ್ನು ನಾನು ತೊಗೊಂಡಿದ್ದೀನಿ. ಸೊ ಅನ್ಲೆಸ್ ಎ ಪರ್ಸನ್ ಥಿಂಕ್ಸ್ ಫಾರ್ ಹಿಮ್ಸೆಲ್ಫ್, ನಾವೆಲ್ಲ ಏನು ಮಾಡ್ತೀವಿ ಅಂದರೆ, ವಿ ಥಿಂಕ್ ಫಾರ್ ಅದರ್ಸ್, ಬೇರೆಯವ್ರಿಗೋಸ್ಕರ ಆಲೋಚನೆ ಮಾಡ್ತೀವಿ. ನಾನು ಹೇಳಿದೆ, ಬದಲಾಯಿಸೋಣ ಇಸ್ ವೆರಿ ಡಿಫಿಕಲ್ಟ್. ಬದಲಾಯಿಸಬಹುದು ಯಾವಾಗ ಅಂದರೆ, ನಾನು ಆಸ್ ಎ ಲೀಡರ್, ನಾನು ಅವ್ರಿಗೆ ಯಾವ ರೀತಿ ಬದಲಾವಣೆ ಆಗಲಿಕ್ಕೆ ಬೇಕಾದಂತಹ ಚಿಂತನೆಯನ್ನು,
ಆಲೋಚನೆಯನ್ನ ಅವ್ರು ಮಾಡಲಿಕ್ಕೆ ಒಂದು ಅವಕಾಶವನ್ನ, ಸಂದರ್ಭಗಳನ್ನ, ಸನ್ನಿವೇಶಗಳನ್ನ ಸೃಷ್ಟಿ ಮಾಡುವಂಥದ್ದು. ಇದು ಕ್ವೈಟ್ ಲೀಡರ್. ಅವಾಗ ಏನಂದ್ರೆ ನೀವು ಕಮ್ಮಿ ಮಾತಾಡ್ತೀರಿ, ಅವಾಗ ನಿಮಗೆ ಗೊತ್ತಿರುತ್ತೆ ನಾನು ಜಾಸ್ತಿ ಮಾತಾಡಿದ್ರೆ ಕೆಲಸ ಆಗಲ್ಲ, ಮೆಮೊ ಹಾಕೋದ್ರಿಂದ ಕೆಲಸ ಆಗಲ್ಲ, ಡೈರೆಕ್ಷನ್ ಕೊಡೋದ್ರಿಂದ ಕೆಲಸ ಆಗಲ್ಲ, ಕಿರ್ಚಿದ್ರೆ ಕೆಲಸ ಆಗಲ್ಲ, ಆಕ್ಷನ್ ತಗೊಂಡ್ರೆ ಕೆಲಸ ಆಗಲ್ಲ. ಸ್ವಲ್ಪ ಹಾಕ್ಬೋದು ಅಷ್ಟೇ. ಒಂದೇ ಕೆಲಸ ಒಂದರಿಂದನೇ ಆಗುವಂಥದ್ದು ಅಂದರೆ ಅವ್ರನ್ನ ಪಾರ್ಟಿಸಿಪೇಟ್ ಮಾಡ್ಕೋಬೇಕು ನೀವು. ಇದು ಸ್ವಲ್ಪ ಕಷ್ಟ, ನಿಮ್ಮಲ್ಲಿ ಶಿಫ್ಟ್ ಆಗಬೇಕದು, ಅಲ್ಲೊಂದು ಬದಲಾವಣೆ ಆಗಬೇಕು. ನಿಮ್ಮ ಒಂದು ವ್ಯಕ್ತಿತ್ವದಲ್ಲಿ, ನಿಮ್ಮ ಆಲೋಚನಾ ಕ್ರಮದಲ್ಲಿ, ನಿಮ್ಮ ಕೆಲಸ ಮಾಡುವ ಶೈಲಿಯಲ್ಲಿ ಒಂದು ಸ್ಥಿತ್ಯಂತರ ಆಗ್ಬೇಕು. ಈ ಕಡೆಯಿಂದ ಈ ಕಡೆ ಬರ್ಬೇಕು ನೀವು. ಅದಕ್ಕೆ ನೀವು ಕಲಿಬೇಕು. ಅದನ್ನು ಏನು ಕಲಿಬೇಕು ಅಂದರೆ, ಒಂದು ಉದಾಹರಣೆಗೆ ಇವತ್ತೇನು ಇಲ್ಲಿ ಚರ್ಚೆ ಆಗಿರೋ ಅಂಶಗಳನ್ನ ನಾಳೆ ನೀವು ಹೋಗಿ ಶಿಕ್ಷಕರಿಗೆ ಹೇಳ್ಬೇಕಪ್ಪ. ಎರಡು ವಿಧಾನ ಏನು ಅಂತ ಹೇಳಿದ್ರೆ, ಇಲ್ಲಿ ಆಗಿರೋವಂಥದ್ದನ್ನ ಹೇಳುವಂಥದ್ದು, ಹೇಳಿಬಿಟ್ರೆ ಮುಗೀತು. ಇನ್ನೊಂದು ವಿಧಾನ ಏನು ಅಂದರೆ, ಇಲ್ಲಿ ಆಗಿರುವಂಥದ್ದನ್ನ ಹೇಳಿ ಅವ್ರಿಗೆ ಒಂದೊಂದು ಪೇಪರನ್ನು ಅವ್ರ ಹತ್ರ ಇಟ್ಕೊಂಡಿರ್ತಾರಲ್ಲ, ನೀವು ಒಂದಷ್ಟು ಪಟ್ಟಿ ಮಾಡಿ ನಾವು ಏನೇನು ಮಾಡಬಹುದು ನಮ್ಮ ಶಾಲೆಯಲ್ಲಿ, ಸ್ವಲ್ಪ ಆಲೋಚನೆ ಮಾಡೋಣ. ನಾನು ಯೋಚನೆ ಮಾಡ್ತೀನಿ, ನೀವು ಯೋಚನೆ ಮಾಡಿ. ವೆನ್ ದೇ ಸ್ಟಾರ್ಟ್ ರಿಫ್ಲೆಕ್ಟಿಂಗ್, ರೈಟಿಂಗ್, ದೆನ್ ಥಿಂಗ್ಸ್ ವಿಲ್ ಸ್ಲೋಲಿ ಇಂಪ್ರೂವ್. ಇದು ಏನಾಗ್ತದೆ, ಈ ಕಲ್ಚರ್ ಏನಿದೆಯಲ್ಲ, ಹೆಡ್ ಟೀಚರ್ ಶಿಕ್ಷಕರಿಂದ ಭಾಗವಹಿಸ್ಕೋಬೇಕು. ಶಿಕ್ಷಕರು ಮಕ್ಕಳಲ್ಲಿ, ಇದು ಮಕ್ಕಳು ಕಲಿಯೋದು ಹೀಗೇನೆ, ಮಕ್ಕಳು ಕಲಿಯೋದು ಸಹ ಅವರು ಕಲಿಕಾ ಪ್ರಕ್ರಿಯೆಯಲ್ಲಿ ತೊಡಗಿಸ್ಕೊಳ್ಬೇಕು. ನಾವೇನ್ ಮಾಡ್ತೀವಿ ಅಂದ್ರೆ, ಹೆಚ್ಚು ನಾವು ಬೋಧನೆಯನ್ನ ಮಾಡ್ತೇವೆ. ಹೆಚ್ಚು ಬೋಧನೆ ಅಥವಾ ಬೋಧನೆ ಏನಿದೆಯಲ್ಲ, ಬೋಧನೆ ಕೆಲಸ ಮಾಡಲ್ಲ. ಡೋಂಟ್ ಟೀಚ್ ಚಿಲ್ಡ್ರನ್ ಅಂತಾರೆ. ಜಾನ್ ಹಾಲ್ಟರ್ ಅನ್ನುವಂಥವ್ರು ಏನು ಹೇಳ್ತಾರೆ, ಒಂದು ಸೈಕಾಲಜಿಸ್ಟ್, ತುಂಬ ಜನ ಹೇಳ್ತಾರೆ, ಮಕ್ಕಳಿಗೆ ಬೋಧಿಸ್ಬೇಡ್ರಿ, ಕಲಿಯುವಂತೆ ಮಾಡಿ. ಎರಡು ವ್ಯತ್ಯಾಸ ಇದೆ. ಕಲಿಯುವಂತೆ ಮಾಡಿ. ಕಲಿಯುವಂತೆ ಮಾಡೋದು ಹೇಗೆ? ಪ್ರತಿಯೊಬ್ಬರು ಮಕ್ಕಳೇ ಆಗಿರ್ಬೋದು, ದೊಡ್ಡವರೇ ಆಗಿರ್ಬೋದು. ನಾನೇನಾದರೂ ಕಲಿಬೇಕಾದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಸೈಕಲ್ ಸವಾರಿ ಕಲಿಬೇಕು, ನಾನೇ ಸೈಕಲ್ ಸವಾರಿ ಮಾಡಬೇಕು. ನೀವು ಎಷ್ಟು ಹೇಳಿದ್ರು ಸಹ ಹೀಗೆ ಮಾಡಬೇಕು, ಹೀಗೆ ಮಾಡಿ ಥಿಯರಿ ಹೇಳಿ ಅದಕ್ಕೊಂದು ಒಂದು ಲೆಕ್ಚರಿಂಗ್ ಕೊಟ್ರು, ತುಂಬ ಎಕ್ಸ್ಪರ್ಟ್ ಟೀಚರ್ ನಾನು, ಸ್ವಿಮ್ಮಿಂಗ್ ಹೇಳ್ಕೊಡ್ತೀನಿ ನಾನು ಅಂದರೆ, ನೀರೊಳಗೆ ಬಿದ್ದರೆ ಅವನೇ ಬೀಸಬೇಕು. ಸೈಕಲಲ್ಲಿ ಸವಾರಿ ಮಾಡಿ ಎದ್ದು ಬಿದ್ದು ಓಡಾಡಿ ಆ ಬ್ಯಾಲೆನ್ಸ್ ಒಂದ್ಸಾರಿ ಕಲಿತಾಗ ಆಗ ಅವರು ಸ್ವತಃ ಕಲಿಕೆ ಅನ್ನೋದೆಲ್ಲವೂ ಎಕ್ಸ್ಪೀರಿಯನ್ಷಿಯಲ್. ಯಾವುದೇ ಕಲಿಕೆ ಹೊರಗಡೆಯಿಂದ ಬರುವಂಥದ್ದಲ್ಲ, ಎಲ್ಲವೂ ಒಳಗಡೆ ಆಗುವಂಥದ್ದು. ಅದಕ್ಕೇನಂದ್ರೆ, ಇದು ಇಸ್ ಎ ಬಿಗ್ಗೆಸ್ಟ್ ಲೆಸನ್, ಇಸ್ ಎ ಬಿಗ್ಗೆಸ್ಟ್ ರಿವಿಲೇಷನ್. ನಿಮ್ಮೊಳಗೆ ಕಂಡುಕೊಳ್ಳಬೇಕಾಗಿರುವಂತಹ ನಮ್ಮೊಳಗೆ ಒಂದು ದರ್ಶನ ಇದು. ಇದನ್ನ ನಾವು ಒಂದು ಸ್ವಲ್ಪ ನಮ್ಮ ತಲೆ ಒಳಗೆ ಹಾಕೊಂಡ್ಬಿಟ್ರೆ ನಮ್ಮ ಕೆಲಸ ಮಾಡುವ ಶೈಲಿ ಎಲ್ಲವೂ ಬದಲಾಗುತ್ತೆ. ನಮ್ಮ ಸಭೆಗಳು, ನಮ್ಮ ತರಬೇತಿಗಳು ಎಲ್ಲವೂ ಬದಲಾಗ್ತವೆ. ನಾವು ಏನು ಮಾಡ್ತೇವೆ, ತುಂಬ ಹೆಚ್ಚು ಮಾತಾಡ್ತೇವೆ. ನಾವು ಹೆಚ್ಚು ಮಾತಾಡುವಂಥದ್ದು ತರಬೇತುದಾರ ಇರಬಹುದು, ನಾಯಕ ಇರಬಹುದು. ಹೆಚ್ಚು ಮಾತನಾಡೋದ್ರಿಂದ ಉಪಯೋಗ ಇಲ್ಲ. ಆಲೋಚನೆಯನ್ನ ಮಾಡುವಂತೆ ಮಾಡಬೇಕು. ಇದು ಬಹಳ ಮುಖ್ಯವಾಗಿರುವಂಥದ್ದು. ಇದರೊಳಗಡೆ ಏನು ಅಂತ ಹೇಳಿದ್ರೆ, ಜೊತೆಗೆ ಶಾಲೆಯಲ್ಲಿ ನಾವು ಇದನ್ನ ಹೇಳ್ತಾ ಇದ್ವಿ, ನಾವು ಯಾವುದು ಸರ್ ಹೇಳ್ತಾ ಇದ್ರು, ಅವ್ರದ್ದು ರಿಸಲ್ಟ್ ಇಂಪ್ರೂವ್ಮೆಂಟ್ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಫಲಿತಾಂಶ ಅಭಿವೃದ್ಧಿಯ ಒಂದು ವಿಚಾರವನ್ನು ನಾವು ಚರ್ಚೆ ಮಾಡೋದಾದ್ರೆ, ಫಲಿತಾಂಶ ಅಭಿವೃದ್ಧಿ ಏನಿದೆ ಅದು ಮುಖ್ಯ ಶಿಕ್ಷಕರು ಒಬ್ಬರೇ ಮಾಡುವಂಥ ಕೆಲಸ ಅಲ್ಲ ಅಲ್ವಾ? ಒಬ್ಬರೇ ಮಾಡ್ಬೋದಾ? ಶಿಕ್ಷಕರು ಮಾಡಬಹುದಾದ ಕೆಲಸನ ಅಲ್ಲ. ಅವರೊಬ್ಬರಿಂದನೂ ಆಗಲ್ಲ. ಪೋಷಕರು ಸೇರ್ಬೇಕಾಗತ್ತೆ. ಶಿಕ್ಷಕರು, ಮಕ್ಕಳು, ಮುಖ್ಯ ಶಿಕ್ಷಕರು, ಎಷ್ಟೋ ಜನ ಸಂಘಟಿತವಾಗಿ ನಮ್ಮ ಜಿಲ್ಲೆಯ, ತಾಲೂಕಿನ ನಾಯಕರ ಜೊತೆ ಸ್ಪಂದಿಸಿದಾಗ ಫಲಿತಾಂಶ ಅಭಿವೃದ್ಧಿ ಸಾಧ್ಯ ಆಗತ್ತೆ. ಇಷ್ಟೋ ಜನ ಸೇರ್ಬೇಕು ಅಂದ್ರೆ ಏನಾಗಬೇಕು? ಎಲ್ಲರೂ ಸೇರ್ಬೇಕು ಅಲ್ವಾ? ಎಲ್ಲರೂ ಹೆಂಗೆ ಸೇರ್ಬೇಕು? ಹಿಂಗೆ ಸೇರಿದೀವಿ ನಾವೆಲ್ಲ ಅಲ್ವಾ? ಫೀಲ್ಡ್ ಇಳಿಬೇಕು. ಫೀಲ್ಡ್ಗಿಳಿ ದಾಳಿ ಮಾಡಬೇಕು. ಒಂಥರ ಫೀಲ್ಡ್ ಇಳಿಬೇಕನ್ನೋ ವರ್ಡ್ ಚೆನ್ನಾಗಿದೆ. ಅದು ಫೀಲ್ಡ್ ಇಳಿಬೇಕು, ತುಂಬ ಚೆನ್ನಾಗಿದೆ. ಈ ಫೀಲ್ಡ್ ಇಳಿಯೋದ್ರ ಜೊತೆಗೆ ಇನ್ನೇನು ಮಾಡಬೇಕು? ನಾವೆಲ್ಲ ಸೇರಿದೀವಿ ಇಲ್ಲ ಅಲ್ವಾ? ಸೇರಿದ್ರಾಗತ್ತಾ? ಫಿಸಿಕಲ್ ಆಗಿ ಸೇರೋಕೆ ಬಹಳ ಮುಖ್ಯನೇ. ತೊಡಗಿಸ್ಕೊಳ್ಬೇಕು. ಮೇಡಮ್ ಹೇಳ್ತಾ ಇದ್ರು ತೊಡಗಿಸ್ಕೊಳ್ಬೇಕು ಅಂತ ಹೇಳಿದ್ರು. ಬಹಳ ಮುಖ್ಯವಾಗಿ ನಾವು ಇನ್ನೊಬ್ಬರ ಪರ್ಸ್ಪೆಕ್ಟಿವ್ಸ್ನ, ದೃಷ್ಟಿಕೋನಗಳನ್ನು ನಾವು ಗೌರವಿಸ್ತಕ್ಕಂಥದ್ದು,
ಮತ್ತು ಇತರೆಯವರನ್ನು ಗೌರವಿಸ್ತಕ್ಕಂಥದ್ದು. 2, ಬೇರೆಯವರನ್ನ ಗೌರವಿಸ್ತಕ್ಕಂಥದ್ದು, ಇನ್ನೊಬ್ಬರ ದೃಷ್ಟಿಕೋನವನ್ನು ಬದಲಾಯಿಸೋದು ಅನ್ನೋದಕ್ಕಿಂತಲೂ ಅದು ಆ ಭಿನ್ನವಾಗಿರುತ್ತೆ. ನಾನೇನೋ ಒಂದು ಹೇಳ್ತಿದ್ದೀನಿ, ನೀವು ಅದನ್ನು ಒಪ್ಪದೇ ಇರ್ಬೋದು, ನಿಮ್ಮ ದೃಷ್ಟಿಕೋನ ಬೇರೆ ಇರುತ್ತೆ, ಅದನ್ನು ಗೌರವಿಸ್ಬೇಕು, ನಾವು ಅದನ್ನು ಅವಲೋಕಿಸ್ಬೇಕು, ಗ್ರಹಿಸ್ಬೇಕು, ಅದನ್ನು ಗೌರವಿಸ್ಬೇಕು. ಸರ್ ಹೇಳಿದ್ರು, ಅವಲೋಕಿಸ್ಬೇಕು, ಗ್ರಹಿಸ್ಬೇಕು, ಗೌರವಿಸ್ಬೇಕು ಯಾವುದನ್ನ, ದೃಷ್ಟಿಕೋನವನ್ನು. ಇದೆಲ್ಲದರ ಜೊತೆಗೆ ನಮ್ಮೊಳಗಿನ ಅಹಂಕಾರವನ್ನು ಕಡಿಮೆ ಮಾಡಬೇಕು. ನಮ್ಮೊಳಗಿರೋ ಅಹಂಕಾರನ, ಅದು ಮೊದಲು ನಾನು ಹೆಡ್ ಟೀಚರ್, ಹೆಡ್ ಮಾಸ್ಟರ್, ನನ್ನ ಚೇರ್ ಬೇರೆ, ಇದು ನಾನು ಅನ್ನೋದೇನಿದೆಯಲ್ಲ, ಇದು ಆ ಪೊಟರಿಯಿಂದ ಹೊರಗೆ ಬರಬೇಕು. ಇದಕ್ಕೊಂದು ಸಣ್ಣ ಕತೆ ನೆನಪು ಬರುತ್ತೆ ನನಗೆ. ಒಬ್ಬರು ಗುರು ಇದ್ರು, ಜೆನ್ ಗುರು ಇದ್ರು, ಜೆನ್. ಅವ್ರಿಗೆ ಶಿಷ್ಯ ಬಂದು ಕೇಳ್ದ, ತುಂಬ ವರ್ಷಗಳು ಆ ಒಂದು ಇದರಲ್ಲಿ ಜೊತೆಗಿದ್ರು ಗುರು ಶಿಷ್ಯರು. ಸ್ವಾಮೀಜಿಗಳೇ, ಗುರುಗಳೇ, ನನಗೆ ಸತ್ಯದ ಬಗ್ಗೆ ನನಗೆ ಹೇಳಿ ಅಂತ ಹೇಳಿದ್ರು ಅವರು. ಸತ್ಯದ ಬಗ್ಗೆ ನನಗೆ ಸ್ವಲ್ಪ ತಿಳಿಸ್ಕೊಡ್ರಿ, ನನಗೆ ಅರ್ಥ ಆಗೋ ಥರ ಹೇಳಿ ಸತ್ಯದ ಬಗ್ಗೆ. ಸತ್ಯದ ಬಗ್ಗೆ ಹೇಳೋದು ಅಂದರೆ ಅದು ಅಲ್ಟಿಮೇಟ್, ಅದು ಟ್ರುತ್, ಏನಿದೆ ಸಾರ್ವಕಾಲಿಕವಾದ ಸತ್ಯವನ್ನು ಯಾರು ಕಂಡುಕೊಳ್ತಾರೆ ಅದು ಮೋಕ್ಷ ಸಿಕ್ಕುವಾಗ, ಅದು ಸಾರ್ವಕಾಲಿಕ ಸತ್ಯನೇ, ಅದು ಅಂತಿಮವಾಗಿದೆ, ಅಲ್ಟಿಮೇಟ್ ರಿಯಾಲಿಟಿ ಅಂತ ಹೇಳ್ತೀವಿ ನಾವು. ಸೊ ಅದನ್ನು ಅವ್ರಿಗೆ ಅವರು ತುಂಬ ದಿವಸ ಅವಲೋಕಿಸಿದ್ರು ಅವ್ರನ್ನ, ಯಾರೋ ಗುರುಗಳು. ಆಯಿತು, ಮೊದಲು ಚಹಾ ಕುಡಿಯೋಣ, ಆಮೇಲೆ ನಾವು ಅದ್ರ ಬಗ್ಗೆ ಮಾತಾಡೋಣ ಅಂಥೇಳಿ ಅವರು ಚಹಾದ ಬಟ್ಲು ತಗೊಂಡಿನೋ, ನಾನು ಚಹಾ ಹಾಕ್ತೀನಿ ಅಂತ ಅವರು ಆ ಟೀಯನ್ನು ಆ ಬಟ್ಲು ಕೊಟ್ಟರು ಶಿಷ್ಯನಿಗೆ. ಇವರು ಚಹಾನ ಹಾಕಕ್ಕೆ ಶುರು ಮಾಡಿದ್ರು. ಇವ್ರು ಹಾಕ್ತಾ ಇದ್ದಾರೆ, ಅದು ತುಂಬಿ ಹರಿತಾ ಇದೆ. ಅದು ಯಾವುದು, ಚಹಾದ ಬಟ್ಲು ಲೋಟ ಹರಿದೋಗ್ತಾ ಇದೆ, ಅವ್ರು ನಿಲ್ಲಿಸ್ತಾ ಇಲ್ಲ. ಇವರು ಯೂಶುವಲ್ ಆಗಿ ನಾವೇನು ಮಾಡ್ತೀವಿ, ಅದು ಅನ್ಯೂಶುವಲ್ ಅಲ್ವಾ, ಯಾರೇ ಆಗಲಿ ತುಂಬ್ತಿದ್ದಂಗೆ ನಿಲ್ಲಿಸ್ತಾರೆ. ನಿಲ್ಲಿಸ್ದಂಗೆ ಅನ್ಸುತ್ತೆ ನಮಗೆ, ಚಡಪಡಿಕೆ ಶುರು, ಯಾಕೆ ನಿಲ್ಲಿಸ್ತಾ ಇಲ್ಲ ಇವರು, ತಲೆಗೆಲೆ ಕೆಟ್ಟೋಗ್ತಾ ಇವ್ರಿಗೆ ಅಂತ. ಅವ್ರು ಸ್ವಲ್ಪ ಹೊತ್ತಿದ್ದು ಇನ್ನೂ ಹರಿದೇ ಹೋಗ್ತಾ ಇದೆ, ಜಾಸ್ತಿ ಇತ್ತು ಚಹಾ, ತುಂಬ ಜಾಸ್ತಿ ಇತ್ತು. ಇವರು ಅದನ್ನು ಸಹನೆಯನ್ನು ಕಳ್ಕೊಂಡು ಅವರು ಗುರುಗೆ ಏನು ಮಾಡ್ತಾ ಇದ್ದೀರಾ ನೀವು ಅಂತ ಅಂದರು. ಆ ಒಂದು ವ್ಯಗ್ರತೆ, ಆ ಒಂದು ಅಶಾಂತತೆ, ಯಾಕಂದರೆ ಅವ್ರನ್ನ ಆ ಒಂದು ಸತ್ಯ ದರ್ಶನ ಮಾಡಿಸ್ಲಿಕ್ಕೋಸ್ಕರನೇ ಅದನ್ನು ಅವ್ರು ಮಾಡಿದ್ದು. ಯಾಕಂದರೆ ಅವ್ರನ್ನ ಮುಂಚೆ ಅವಲೋಕಿಸಿದ್ರು ಅವರು ಗುರುಗಳು, ಇವನು ಹೇಗೆ ಅಂತೇಳಿ, ಶಿಷ್ಯ ಹೇಗೆ ಅಂತ. ಸೊ ಅವಾಗ ಅವರು ಶಿಷ್ಯ ನೋಡ್ತಾನಂಗೆ ಗುರು ಹೇಳ್ತಾರೆ, ಅವರು ನಿನ್ನ ಅಂತರಂಗದ ಬಟ್ಲು ಸಹ ತುಂಬಿದೆ, ನಿನ್ನ ಅಂತರಂಗದ ಬಟ್ಟಲು ತುಂಬಿದೆ, ಅದಕ್ಕೆ ಸತ್ಯಕ್ಕೆ ಜಾಗ ಇಲ್ಲ. ಅಂತರಂಗದ ಬಟ್ಟಲು ಕಪ್ಪಿದೆಯಲ್ಲ, ಇದು ನಿಮಗೆ ಟೀ ಬಟ್ಲು ತುಂಬಿದ್ದಕ್ಕೆ ನೀನು ಬೇಜಾರು ಮಾಡ್ಕೊಂಡೆ. ಯಾಕೆಂದರೆ ಖಾಲಿ ಇದ್ರೆ ಹಾಕ್ಬೋದು, ನಾನು ಚಹಾನ ತುಂಬಿ ಹರಿದೋಗ್ತಾ ಇದೆ. ಹಾಗೆ ನಿನ್ನ ಅಂತರಂಗದ ಬಟ್ಲು ತುಂಬಿರೋದ್ರಿಂದ ಸತ್ಯವನ್ನು ಕಂಡುಕೊಳ್ಳಲಿಕ್ಕೆ ನಿನಗೆ ಅಲ್ಲಿ ಅವಕಾಶ ಇಲ್ಲ. ಅಹಂಕಾರ ಮತ್ತು ಅಂತರಂಗದ ಬಟ್ಲು ತುಂಬಿದೆ ಅಂತಾರೆ ಅವರು. ಅಂದರೆ ನಮ್ಮೊಳಗೆ ಏನಾದರೂ ಸ್ವಲ್ಪ ಖಾಲಿ ಇದ್ದರೆ ನಾವೇನಾದರೂ ಸೇರಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಅಹಂಕಾರ ಬಿಟ್ಟರೆ, ಸ್ವಲ್ಪ ಖಾಲಿ ಇದ್ದರೆ ಒಂದು ಸ್ವಲ್ಪವನ್ನು ಹೊರಗಡೆಯಿಂದ ನಾವು ಸೇರಿಸಲಿಕ್ಕೆ ಸಾಧ್ಯ ಆಗುತ್ತೆ. ಇದು ಕಲಿಕೆಗೂ ಅನ್ವಯ ಆಗುತ್ತೆ. ನಾನು 35 ವರ್ಷ ಸರ್ವಿಸ್, ನಾನು 25 ವರ್ಷ ಸರ್ವಿಸ್, ನಾನು ಆ ಡಿಗ್ರಿ ಮಾಡಿದ್ದೀನಿ, ನಾನು ಈ ಡಿಗ್ರಿ ಮಾಡಿ, ನಾನು ಅಲ್ಟಿಮೇಟ್, ನಾನು ಎಷ್ಟು ತರಬೇತಿ ಅಟೆಂಡ್ ಮಾಡಿದ್ದೀನಿ, ಕೊಟ್ಟಿದ್ದೀನಿ, ಮುಗಿದೋಯ್ತು. ನೀವು ನಿಮ್ಮೊಳಗೆ ಖಾಲಿ ಇಲ್ಲೇ ಇಲ್ಲ, ಕಲೀಲಿಕ್ಕೇನೋ ಬಟ್ಟಲು ತುಂಬೋಗ್ಬಿಟ್ಟಿದೆ ನಿಮಗೆ. ನೀವು ಕಲಿಯುವಂಥದ್ದು ಏನೂ ಇಲ್ಲ. ಯು ಆರ್ ನಾಟ್ ಫ್ರೆಶ್. ಯಾವಾಗ ನಾವು ಫ್ರೆಶ್ ಆಗ್ತೀವಿ ಅಂತ ಹೇಳಿದ್ರೆ ಖಾಲಿ ಇದ್ದ ಫ್ರೆಶ್ ಆಗ್ತೀವಿ. ಒಂದು ಮಗು ನೋಡ್ರಿ, ಕುತೂಹಲದಿಂದ ಗಮನಿಸುತ್ತೆ ಒಂದು ಪಕ್ಷಿ ಹಾರೋದನ್ನು, ಒಂದು ಹೂ ಅರಳೋದನ್ನು ತುಂಬ ಚೆನ್ನಾಗಿ ನೋಡುತ್ತೆ ಅದು. ಯಾಕೆ ಅಂದರೆ ಚೈಲ್ಡ್ ಈಸ್ ವೆರಿ ಫ್ರೆಶ್. ಹೂ ಎಷ್ಟು ಫ್ರೆಶ್ ಆಗಿದೆಯೋ, ತಾಜಾ ಆಗಿದೆಯೋ, ಮಗುನೂ ಅಷ್ಟೇ ತಾಜವಾಗಿದೆ. ನಾವು ಅಷ್ಟು ತಾಜಾ ಇದ್ದೀವಾ? ತುಂಬ ಬಿಟ್ಟಿದ್ದೀವಿ ನಾವು. ಕ್ಯೂರಿಯಸ್ ಆಗಿರುತ್ತೆ. ಯಾಕೆ ಕ್ಯೂರಿಯಸ್ ಆಗಿರುತ್ತೆ? ತಾಜಾ ಇದೆ, ಅದು ತುಂಬಿಲ್ಲ ಅಲ್ವಾ? ಸೊ ಇದು ಆ ತಾಜಾತನವನ್ನು ನಾವು ವಯಸ್ಸಾದಂತೆ ಕಳ್ಕೊಳ್ತೀವಿ, ಅನುಭವ ಆಗ್ತಾ ಕಳ್ಕೊಳ್ತೀವಿ. ಅನುಭವ, ಸೋಕಾಡ್ ಅನುಭವ. ಆಮೇಲೆ ಅಹಂಕಾರದಿಂದ ಕಳ್ಕೊಳ್ತೀವಿ. ಪ್ರಶಸ್ತಿಗಳು, ಪುರಸ್ಕಾರಗಳು ಜಾಸ್ತಿ ಬಂದಮೇಲೆ ಕಳ್ಕೊಳ್ತೀವಿ. ಪದವಿ ಬಂದಮೇಲೆ ಕಳ್ಕೊಳ್ತೀವಿ. ಪೊಸಿಷನ್ ಬಂದಮೇಲೆ ಕಳ್ಕೊಳ್ತೀವಿ. ದುಡ್ಡು ಬಂದಮೇಲೆ ಕಳ್ಕೊಳ್ತೀವಿ. ಆ ಸೂಕ್ಷ್ಮತೆ ಎಲ್ಲ ಕಮ್ಮಿ ಆಗ್ತಾ ಹೋಗುತ್ತೆ. ಅದನ್ನು ಯಾವಾಗ ಖಾಲಿ ಮಾಡ್ತೀವಿ, ಆಗ ನಮಗೆ ಅಹಂಕಾರ ಎಲ್ಲ ಕಮ್ಮಿ ಆಗುತ್ತೆ. ಮೈಂಡಲ್ಲಿ ಸ್ವಲ್ಪ ಜಾಗ ಇರುತ್ತೆ. ಅದಕ್ಕೆ ಅನ್ಲರ್ನಿಂಗ್ ಅನ್ನೋ ಒಂದು ಮಾತಿದೆ. ಕಲಿಕೆಯಿಂದ ನಿಮ್ಗೆ ಆಗಬೇಕಾದ್ರೆ ಸ್ವಲ್ಪ ನಿಮಗೆ
ಹಳೇದನ್ನ ಸ್ಪೇಸ್ ಬೇಕು, ಆ ಸ್ಪೇಸ್ ಬೇಕು ಅಂತ ಹೇಳಿದ್ರೆ ನಮ್ಮೊಳಗೆ ಆರೋಪಿತವಾದ ಅನುಭವ ಏನಿರುತ್ತಲ್ಲ, ನಾನೇನು ಭಾಳ ಕಲ್ತ್ಬಿಟ್ಟಿದ್ದೀನಿ ಅಂತ, ಅದು ಇರಬಾರ್ದು. ಸೊ ಅದು ಇದ್ದಾಗ, ಆ ಎಚ್ಚರ ಆ ಒಂದು ಇದ್ದಾಗ ನಾವು ಒಳ್ಳೆಯ ಲೀಡರ್ಸ್ ಆಗ್ತೀವಿ, ಬೇರೆಯವ್ರ ಜೊತೆ ಬೆರಿತೀವಿ, ಬೇರೆಯವ್ರ ಮಾತನ್ನು ಕೇಳಿಸ್ಕೊಳ್ತೀವಿ, ಹೊಸದನ್ನು ಅರ್ಥ ಮಾಡ್ಕೊಳ್ತೀವಿ. ಆಗ ನಮ್ಮ ಕಾರ್ಯಶೈಲಿ ಬದಲಾವಣೆ ಆಗುತ್ತೆ. ನಮ್ಮೊಳಗೆ ಯಾವ ಬದಲಾವಣೆ ಆಗುತ್ತೋ, ನಮ್ಮ ಚಿಂತನೆಗಳು ಯಾವ ಬದಲಾವಣೆ ಆಗುತ್ತೋ, ನಮ್ಮ ಭಾವನೆಗಳು ಯಾವ ಬದಲಾವಣೆ ಆಗುತ್ತೋ, ನಮ್ಮ ಕ್ರಿಯೆಗಳು ಬದಲಾವಣೆ ಆಗ್ತವೆ. ನಮ್ಮ ಕ್ರಿಯೆ ಬದಲಾವಣೆ ಆಗಬೇಕಾದ್ರೆ 2-3 ಹಂತ ನಮ್ಮದು ಮನೋವಿಜ್ಞಾನದಲ್ಲಿ. ಮೊದಲು ಥಿಂಕಿಂಗ್, ಫೀಲಿಂಗ್, ಆ್ಯಕ್ಟಿಂಗ್. ಫಸ್ಟು ನಿಮ್ಮಲ್ಲಿ ಆ್ಯಕ್ಷನ್ನಲ್ಲಿ ಬದಲಾವಣೆ ಆಗಬೇಕು ಅಂದರೆ ತಕ್ಷಣಕ್ಕೆ ಆಗಲ್ಲ. ನಿಮ್ಮ ಆಲೋಚನೆಯಲ್ಲಿ ಬದಲಾವಣೆ ಆಗಬೇಕು, ಭಾವನೆಯಲ್ಲಿ ಬದಲಾವಣೆ ಆಗಬೇಕು, ಆಮೇಲೆ ಆ್ಯಕ್ಷನ್ಸ್ ಆಗುತ್ತೆ. ಸೊ ಇದು ಆಗಬೇಕಾದ್ರೆ ನಾವುಗಳು ನಮ್ಮಲ್ಲಿ ಆ ಅಹಂಕಾರವನ್ನು ನಾವು ಬಿಡಬೇಕಾಗತ್ತೆ ಅನ್ನುವಂಥದ್ದು. ಸೊ ಆದ್ದರಿಂದ ಯಾವತ್ತೂ ಸಹ ನಾವು ಅಹಂಕಾರಿಗಳಾಗಿರುವಂಥದ್ದು ಇದೆಯಲ್ಲ, ಅದು ಬಹಳ ಒಂದು ಕೆಟ್ಟದಾಗಿರ್ತಕ್ಕಂಥದ್ದು. ಅದಕ್ಕೊಂದು ಇನ್ನೊಂದು ಕಥೆ ಇದೆ. ಕಥೆ ಹೇಳಕ್ಕೆ ಎಷ್ಟು ಟೈಮ್ ಇದೆ? ನಮಗೆ ಪರವಾಗಿ ಇನ್ನೊಂದು ಕಥೆ ಹೇಳ್ಬೋದು. ಒಬ್ಬನಿಗೆ ಶಿಲ್ಪಿ ಇರ್ತಾನವನು, ಅವನಿಗೆ ಸಾವಿನ ಭಯ ಬಂದ್ಬಿಡುತ್ತೆ. ಅವನಿಗೆ ಯಮರಾಜ ಕನ್ಫ್ಯೂಸ್ ಆಗಬೇಕು, ಆ ಥರ ಏನು ಮಾಡೋಣ ನಾನು ಅಂತೇಳಿ ಅವನೇ ಮಾಡ್ತಾನೆ. ಅವನ ಥರನೇ ಇರುವಂಥ ಒಂದಷ್ಟು ಪ್ರತಿಮೆಗಳನ್ನ ಅವನು ಮಾಡ್ತಾನೆ. ಎಲ್ಲ ಅವನೇ ಶಿಲ್ಪಿ ಅಲ್ವಾ. ಯಮರಾಜ ಬಂದಾಗ ಸ್ವಲ್ಪ ಗೊಂದಲಕ್ಕೀಡಾಗಿ ಅವನು ಯಾರನ್ನ ಹೇಳ್ಕೋಬೇಕಂತ ಗೊತ್ತಾದರೆ ಬಿಟ್ಟೋಗ್ಬಿಡ್ಲಿ ಅಂತ ಒಂದು ಲೆಕ್ಕಾಚಾರ. ಸೊ ತುಂಬ ಪ್ರತಿಮೆ ಅವನ ಥರನೇ ತದ್ರೂಪಿ ಯಮರಾಜ ಬರ್ತಾರೆ. ಆಗ ಇವನು ಪ್ರತಿಮೆಗಳಿಂದ ಹಡ್ಕೊಂಡಿರ್ತಾನೆ. ಬಂದಾಗ ಯಮರಾಜ ದೇವತೆ ಎಷ್ಟು ಜನನ್ನ ಪಾಶದಿಂದ ಎಷ್ಟು ಕೋಟ್ಯಾನುಗಟ್ಟಲೆ ಜನರನ್ನ ಯುಗಗಳಿಂದನೂ ಎಳ್ಕೊಂಡು ಹೋಗ್ಯಾರ. ಯಮರಾಜನಿಗೆ ಈ ಶಿಲ್ಪಿ ಇದು ತಂತ್ರ ಗೊತ್ತಾಗಲ್ವಾ. ಯಮರಾಜ ಕುತೂಹಲದಿಂದ ಗಮನಿಸ್ತಾ ಇರ್ತಾನೆ. ಯಾವ್ದನ್ನ? ಆ ಪ್ರತಿಮೆಗಳನ್ನ ಗಮನಿಸ್ತಾ ಈ ಪ್ರತಿಮೆಯಲ್ಲಿ ಏನೋ ಒಂದು ಸಮಸ್ಯೆ, ದೋಷ ಇದೆಯಲ್ಲ, ಇದರಲ್ಲಿ ಏನೋ ಒಂದು ಪ್ರಾಬ್ಲಮ್ ಇದೆ ಅಂತ ಯಮರಾಜ ಅಂತಿದ್ದಂಗೆ ಇವನು ತಕ್ಷಣ ಬಂದ್ಬಿಡ್ತಾನೆ. ಏನು ಪ್ರಾಬ್ಲಮ್ ಇದೆ? ಅವನೊಳಗಿರೋ ಅಹಂಕಾರ, ನಾನು ತಪ್ಪು ಮಾಡಲ್ಲ, ನಾನು ಒಳ್ಳೆ ಪರ್ಫೆಕ್ಟ್, ಅವನು ಪರ್ಫೆಕ್ಟೇ. ಆ ಒಂದು ಅಹಂಕಾರ ತಕ್ಷಣಕ್ಕೆ ಅವನನ್ನು ಆಚೆ ತಳ್ಬಿಡ್ತವನ್ನ. ಆ ಮರೆಯಿಂದ ಅವನ ಆ ಕಡೆ ಬಂದ್ಬಿಟ್ಟು ನಾನೇ ಎಲ್ಲಿ ಏನು ಪ್ರಾಬ್ಲಮ್ ಇದೆ ಯಮರಾಜ ಅಂತಾನೆ, ಬಾಯಿಲಿ ಅಂತ ಅವನ್ನ ಕರ್ಕೊಂಡು ಬರ್ತಾನೆ. ಹಾಗೆ ಎಷ್ಟೋ ಸಾರಿ ನಮ್ಮ ಅಹಂಕಾರಗಳು ನಮ್ಮನ್ನು ಎಚ್ಚರ ತಪ್ಪೋ ಥರ ಮಾಡ್ತವೆ. ನಾವು ಯಾವತ್ತು ನಾವು ಮಾತಾಡ್ಬೇಕಾದ್ರೆ ನಾನು ನನ್ನ ಸಾಧನೆ ಜಾಸ್ತಿ ಯಾವ್ಯಾವ ಬರುತ್ತೆ ತುಂಬ ಎಚ್ಚರಿಕೆಯಾಗಿರ್ಬೇಕಾಗತ್ತೆ. ಯಾಕಂದರೆ ಕೇಳಿಸ್ಕೊಳ್ಳೋವಂಥವ್ರಿಗೆ ನಮಗನ್ಸಲ್ಲ. ನಾನು ಒಂದು ಗಂಟೆ ಮಾತಾಡಿದ್ರೆ ನಾನು ಹಾಗೆ, ನಾನು ಹೀಗೆ, ನಾನು ಅಂತ ಹೇಳ್ತಾ ಇದ್ರೆ ಎಷ್ಟೋ ಸಾರಿ ನನಗೆ ಗೊತ್ತಾಗಲ್ಲ. ಅದು ಕೇಳಿಸ್ಕೊಳ್ಳೋರಿಗೆ ಲೆಕ್ಕ ಹಾಕ್ಬಿಟ್ಟಿರ್ತಾರೆ ಎಷ್ಟೋ ಸಾರಿ. ನಿಮಗೂ ಗೊತ್ತಿರ್ಬೋದು, ಕಾಲೇಜ್ ಡೇಸಲ್ಲಿ ನಾವು ಬಿಕಾಸ್ ಸೋ ಅನ್ನೋದ್ರನ್ನ ಲೆಕ್ಕ ಹಾಕ್ತಿದ್ವಿ ನಾವು. ನಮ್ಮ ಲೆಕ್ಚರರು ಸೋ ಅಂತ ಎಷ್ಟು ಸರಿ ಅಂದರು, 65 ಸರಿ ಅಂದರು, 70 ಸರಿ ಅಂದರು ಅಂತೇಳಿ ಕೊನೆಗೆ ಸ್ಕೋರ್ ಲೆಕ್ಕ ಹಾಕ್ತಿದ್ವಿ ಫ್ರೆಂಡ್ಸ್ಗಳು. ಆ ಥರ ನಾನು ಎಷ್ಟು ಸರಿ ನಾನು ಅಂತ ಹೇಳಿದೆ ಅಂತ ಬೇರೆಯವರು ಅವಲೋಕಿಸ್ತಾರೆ. ಆದ್ದರಿಂದ ನಾವು ಬಹಳ ಮುಖ್ಯವಾಗಿ ನಾವು ಅದಕ್ಕೊಂದು ಉದಾಹರಣೆ ಹೇಳ್ತಾರೆ ತುಂಬ ಚೆನ್ನಾಗಿ. ಈಗ ಪೆನ್ನು ಬರೆಯುತ್ತೆ ಅಲ್ವಾ, ನಾವು ಪೆನ್ನನ್ನು ಹಿಡ್ಕೊಂಡು ಬರಿತೀವಿ. ನಾವು ಪೆನ್ನನ್ನು ಹಿಡ್ಕೊಂಡು ಬರೀಬೇಕಾದ್ರೆ ಉದಾಹರಣೆಗೆ ಈ ಲೇಖನಿ ನಾನೇ ಬರಿತೀನಿ ಅಂತ ಅಂದ್ಕೊಂಡ್ರೆ, ಈ ಲೇಖನಿ ಪೆನ್ನಿ ಅಂದ್ಕೊಂಡ್ಬಿಡ್ತಪ್ಪ ನಾನೇ ಬರಿತೀನಿ ಅಂತೇಳಿ. ಬರೀತಿರೋದು ಯಾರು? ಬೆರಳು, ಆಮೇಲೆ ನಾನು ಅಲ್ವಾ. ಹಾಗೆ ನಾನು ಅಲ್ಲ ಬರೀತಿರೋದು, ಯಾವುದೋ ಒಂದು ಶಕ್ತಿ ಬರೆಸ್ತಾ ಇದೆ ಅಂತೇಳಿ. ಆದ್ದರಿಂದ ಲೇಖನಿಗೆ ಆ ಎಚ್ಚರ ಏನಿರಬೇಕು, ನೀನಲ್ಲಪ್ಪ ಬರಿತಾ ಇರೋದು, ಬರೆಯೋನು ಬೇರೆ ಇದ್ದಾನೆ. ಹಾಗೆ ಕೆಲಸ ಮಾಡೋ ನನಗೂ ಇರಬೇಕು ಎಚ್ಚರ, ನಾನಲ್ಲ ಯಾವುದೋ ಒಂದು ಅಗೋಚರವಾದ ಶಕ್ತಿ ಮಾಡಿಸ್ತಾ ಇದೆ. ಇವಾಗ ನಾನು ಇಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ, ನೀವು ಸ್ಪಂದಿಸ್ತಾ ಇದ್ದೀರಾ. ಯಾವುದೋ ಒಂದು ಅಗೋಚರವಾದ ಶಕ್ತಿ ಒಂದಷ್ಟು ವಿಷಯಗಳನ್ನ ನನ್ನ ಮೂಲಕ ಹೇಳಿಸ್ತಾ ಇದೆ, ಸ್ಪಂದಿಸ್ತಿದ್ದೀರಾ ನೀವು. ಇದಕ್ಕೊಂದು ಬಹಳ ಚೆನ್ನಾಗಿ ಹೇಳ್ತಾರೆ. ಈಗ ನಾನು ಮಾಡ್ತೀನಿ ಅಂತ ಹೇಳ್ತೀವಲ್ಲ ನಾವು, ಎಷ್ಟೋ ಸಾರಿ ನಮ್ಮೊಳಗೆ ನಡೆಯುವ ಎಲ್ಲ ಕ್ರಿಯೆಗಳು ನಮ್ಮ ದೇಹದೊಳಗೆ ಎಲ್ಲ ಆದಷ್ಟು ಅದೇ ಆಗ್ತದೆ. ನಾನು ಮಾಡೋದೇನೂ ಇಲ್ಲ. ಡೈಜೆಷನ್ ಅದೇ ಆಗುತ್ತೆ, ಹಾರ್ಟ್ ಅದೇ ಏನೋ ಮಿಡಿಯುತ್ತೆ, ಹೃದಯ ಜೀರ್ಣಕ್ರಿಯೆ ನಡೆಯುತ್ತೆ. ಮಲ್ಕೊಂಡಾಗ ನಾವು ಏನೋ ಶವ ಥರ ಬಿದ್ದಿದ್ರು ಅದೆಲ್ಲ ಕೆಲಸ ಮಾಡ್ತಿರುತ್ತೆ, ಜೀರ್ಣ ಮಾಡಿ ಏನೇನು ಮಾಡಬೇಕು ಎಲ್ಲ ಮಾಡ್ತಿರುತ್ತೆ. ಕೆಲವು ಮಾತ್ರ ನಡೆಯೋದು, ಮಾತನಾಡೋದು ಏನೋ ಒಂದಷ್ಟು, ನಾವು ಒಂದು 2-3 ಬಿಟ್ಟರೆ ಉಳಿದಿದ್ದೆಲ್ಲ ಈ ಪ್ರಪಂಚದಲ್ಲಿಯೂ ಎಷ್ಟೋ ಕೆಲಸಗಳು ತನ್ನಷ್ಟಕ್ಕೆ ತಾನೇ ನಡೀತಾ ಇರ್ತವೆ. ಹಾಗೆ ಶಾಲೆಯಲ್ಲೂ ಸಹ
ನಾನು ಮಾಡಿದೆ ಅನ್ನೋದಕ್ಕಿಂತ ನಾವೆಲ್ಲರೂ ಸೇರ್ ಮಾಡ್ತಾ ಇದ್ದೀವಿ. ಒಂದಷ್ಟು ಕೆಲಸಗಳನ್ನ ನಾವೆಲ್ಲರೂ ಸೇರ್ ಮಾಡ್ತಾ ಇದ್ದೀವಿ. ನನ್ನ ಪಾರ್ಟ್ ನಾನು ಮಾಡ್ತಿದ್ದೀನಿ, ಅವ್ರ ಪಾರ್ಟ್ ಅವ್ರು ಮಾಡ್ತಿದ್ದೀನಿ. ಅದಕ್ಕೆ ನಾನು ಏನು ಮಾಡಬೇಕು, ಏನು ಸ್ಪಂದಿಸ್ಬೇಕು, ಆಲೋಚನೆ ಮಾಡೋ ಥರ ಏನು ಮಾಡಬೇಕು, ಚರ್ಚೆ ಮಾಡೋ ಥರ ಏನು ಮಾಡಬೇಕು, ಪ್ರೇರೇಪಣೆ ಏನು ಕೊಡಬೇಕು, ಅವ್ರನ್ನ ಯಾವ ರೀತಿ ಪ್ರಶಂಸಿಸ್ಬೇಕು. ಪ್ರಶಂಸೆನೂ ಜಾಸ್ತಿ ಆಗ್ಬಾರ್ದು. ಅದು ಫ್ಲ್ಯಾಟ್ರಿ ಏನಾಗ್ಬಿಡುತ್ತೆ, ಪ್ರಶಂಸೆಗಳನ್ನು ಮೆಚ್ಚುಗೆಗಳನ್ನು ತುಂಬ ಒಂದು ಏನು ಜಾಗರೂಕವಾಗಿ ಬಹಳ ಕಡಿಮೆ ಔಷಧಿ ಕೊಟ್ಟಂಗೆ ಕೊಡ್ಬೇಕು, ಪೆನ್ಸಿಲಿನ್ ಕೊಟ್ಟಂಗೆ. ದಿವಸ ಕೊಟ್ಬಿಟ್ರೆ ದೇ ಲೂಸ್ ಇಟ್ಸ್ ಪವರ್. ಕೊಡದೇ ಇರೋದು ತಪ್ಪೆ. ಸಹಜವಾಗಿರೋ ಪ್ರಶಂಸೆಗಳನ್ನ ಕೊಡಬೇಕು. ಅದಕ್ಕೆ ಹೇಳ್ತಾರೆ, ಪ್ರಶಂಸೆಗಳು ಕಾರ್ಯಕ್ಕೆ ಕೊಡಿ, ವ್ಯಕ್ತಿಗೆ ಕೊಡಬೇಡ್ರಿ ಅಂತ ಮಕ್ಕಳಿಗೂ ಹೇಳ್ತಾರೆ. ಮಕ್ಕಳ ಕಲಿಕೆಗೆ ಕೊಡಿ, ಮಕ್ಕಳು ಮಾಡೋ ಒಳ್ಳೆ ಕೆಲಸಕ್ಕೆ ಕೊಡಿ, ಮಕ್ಕಳಿಗೆ ಕೊಡಬೇಡ್ರಿ. ಯು ಶುಡ್ ನಾಟ್ ಪ್ರೈಸ್ ದ ಪರ್ಸನ್, ಪ್ರೈಸ್ ದಿ ಆಕ್ಟ್. ಎಂಕರೇಜ್ ದಿ ಆಕ್ಟ್, ಎಂಕರೇಜ್ ದಿ ಬಿಹೇವಿಯರ್, ಎಂಕರೇಜ್ ದಿ ಲರ್ನಿಂಗ್. ಹೆಂಗದು? ತುಂಬ ಚೆನ್ನಾಗಿ ಬರವಣಿಗೆ ಬರಿತಾ ಇದ್ದ, ನೀನು ಭಾಳ ಒಳ್ಳೆ ಇದ್ಕೊಳ ನೀನು ಅನ್ನೋದಕ್ಕಿಂತ ನಿನ್ನ ಬರವಣಿಗೆ ಚೆನ್ನಾಗಿದೆ, ನೀನು ಚೆನ್ನಾಗಿ ಓಡ್ತೀಯಾ, ನಿನ್ನ ಓಟದ ಶೈಲಿ ಚೆನ್ನಾಗಿದೆ, ಬಹಳ ಚೆನ್ನಾಗಿ ಕರಾರವಾಗಿ ಓಡ್ತೀಯಾ. ಸೊ ಇದು ಫೀಡ್ಬ್ಯಾಕನ್ನು ನಾವು ಈ ರೀತಿಯಲ್ಲಿ ಕೊಡುವಂಥದ್ದು ಮಾಡಿದಾಗ, ಜೊತೆಗೆ ಒಂದು ತಂಡವನ್ನು ಕಟ್ಟಬೇಕು ನಾವು ಶಾಲೆಯಲ್ಲಿ. ಸೊ ನಾವುಗಳು ಫಲಿತಾಂಶ ಅಭಿವೃದ್ಧಿಗೆ ಬಂದಾಗ ನಾನು 3 ವರ್ಷಗಳದ್ದು ತಾವು ಅವಲೋಕಿಸ್ಬೇಕು ಅಂತ ನಾನು ನಿಮಗೆ ಕೇಳ್ಕೊಡೋದು. ಮೇಡಮ್ಗೂ ನಾನು ರಿಕ್ವೆಸ್ಟ್ ಮಾಡ್ತೀನಿ. ನಾವು ಯಾವುದೇ 1 ವರ್ಷಕ್ಕೆ ನಾವು ತುಂಬ ಬೇಗ ನಾವು ಫಲಿತಾಂಶವನ್ನು ಮಾಡಲಿಕ್ಕಾಗಲ್ಲ. ನಾವು ವಿಷನ್ ಏನಿದೆಯಲ್ಲ 3 ವರ್ಷ ಇಟ್ಕೋಬೇಕು ನಾವು. ಮಧುಗಿರಿ ಡಿಸ್ಟ್ರಿಕ್ಟಲ್ಲಿ ಈ ವರ್ಷ, ಕಳೆದ ವರ್ಷ ಎಷ್ಟು ಬಂದಿದ್ದು ಪರ್ಸೆಂಟೇಜು? ಎಷ್ಟು ಬಂದಿದ್ದು ಪರ್ಸೆಂಟೇಜ್ ಟೋಟಲ್? 62% ಬಂದಿದ್ರೆ ಈ ವರ್ಷ ಎಷ್ಟು, ಅದ್ರ ಮುಂದಿನ ವರ್ಷ ಎಷ್ಟು, ಅದ್ರ ಮುಂದಿನ ವರ್ಷ ಎಷ್ಟು, ಅದನ್ನು ಈಗಲೇ ನಾವು ಡಿಸೈಡ್ ಮಾಡಿ ಒಂದು ಇದಕ್ಕೆ ದಿಸ್ ಇಸ್ ಕಾಲ್ಡ್ ವಿಷನ್ ಬಿಲ್ಡಿಂಗ್, ಟಾರ್ಗೆಟ್ ಸೆಟ್ಟಿಂಗ್ ಅಂತೀವಿ ನಾವು ಇದನ್ನು. ಈ ವಿಷನನ್ನು ಇಟ್ಕೋಬೇಕು ನಾವು. ನಮ್ಮ ವಿಷನ್ ಶಾರ್ಟ್ ಸೈಟೆಡ್ ಆಗಿರಬಾರ್ದು. ಇಟ್ ಶುಡ್ ಬಿ ತುಂಬ ದೂರದೃಷ್ಟಿಯನ್ನು ನಾವು ಹೊಂದಿರಬೇಕು. ಯಾಕೆ ಹೊಂದಿರಬೇಕು ಅಂತ ಹೇಳಿದ್ರೆ, ಈ ವರ್ಷದ ವಿದ್ಯಾರ್ಥಿಗಳಿಗೆ ನೀವು ಬದಲಾವಣೆ ಮಾಡಿ ಅವರನ್ನು ಒಂದು ಗುರಿ ಮುಟ್ಸೋದು ಕಷ್ಟ ಆಗುತ್ತೆ. 62 ಇರೋದು 82, 92 ಮಾಡೋದು ಕಷ್ಟ. ಸೊ 8ನೇ ಕ್ಲಾಸ್ ಇರೋರಿಗೆ ಶುರು ಮಾಡ್ಕೋಬೇಕು ನಾವು. ಈ ವರ್ಷ ನಾವೇನು ಮಾಡ್ತೀವಿ, ಬರೀ 10th ಕಾನ್ಸಂಟ್ರೇಟ್ ಮಾಡ್ತೀವಿ. ಈ ವರ್ಷ 8 ಇರೋರು 2025, 26, 27ಗೆ ಅವರು 10th ಬರ್ತಾರೆ. ಈಗ ಅವ್ರು ರೆಡಿ ಆಗಬೇಕಲ್ವಾ? ಅವ್ರಿಗೆ ಏನೇನು ಮಾಡ್ಬೇಕು ನಾನು ಇವಾಗ? ಎರಡನೇದು, ಈ ವರ್ಷ 9th ಇರೋರು ನೆಕ್ಸ್ಟ್ ಇಯರ್ 10th ಬರ್ತಾರೆ. 10th ಇರೋರು ಇವ್ರನ್ನೂ ಬಿಡೋಂಗಿಲ್ಲ ನಾವು. ಸೊ ಈ ಥರ 3 years ವಿಷನ್ ನಿಮ್ಮದು ಶಾಲೆಯಲ್ಲಿ, ನಿಮ್ಮದು ಟೋಟಲ್ ನಿಮ್ಮ ಫಾರ್ ಎಕ್ಸಾಂಪಲ್ ಯಾರಾದರೂ ಒಬ್ರು ಹೇಳ್ರಿ ನಿಮ್ಮ ಶಾಲೆದು ಫಲಿತಾಂಶ ದಯಮಾಡಿ ಯಾರಾದರೂ ಹೇಳ್ತೀರಾ? ನಿಮ್ಮ ಶಾಲೆ ಎಷ್ಟು ಸರ್? 54. ಈಗ ಸರ್ ಅವ್ರದ್ದು ಶಾಲೆದು 54% ಇದೆ ಅಂದರೆ ಈ ವರ್ಷ ಎಷ್ಟು? 2024-25ಗೆ ಎಷ್ಟು? ಉದಾಹರಣೆಗೆ 62 ಅಂತ ಅಂದ್ಕೊಳ್ಳೋಣ. ನೆಕ್ಸ್ಟ್ 25-26ಗೆ ಎಷ್ಟು? 68. ನೆಕ್ಸ್ಟ್ 26-27ಗೆ ಎಷ್ಟು? 3 ವರ್ಷದ್ದು ಟೋಟಲ್ ಫಲಿತಾಂಶ, ವಿಷಯವಾರು ಫಲಿತಾಂಶ. HMA ಡಿಸೈಡ್ ಮಾಡೋಂಗಿಲ್ಲ. ಟೀಚರ್ಸ್ ಎಲ್ಲ ಸೇರಿಕೊಂಡು ಒಂದು ಚಿಂತನೆಗಳನ್ನು ಮಾಡಿ ಅದನ್ನು ಬರೆದು ಹಾಕಬೇಕು. ಶಾಲೆಯ ಒಂದು ಕಡೆಗೆ ಒಂದು ಬರೆದಾಕ್ಬೇಕು, ಒಂದು ಕಡೆಗೆ ಬರೆದಾಕ್ಬೇಕು. ಇದು ನನ್ನ ಟಾರ್ಗೆಟ್ ಈ ವರ್ಷದ್ದು. ಸೊ ಇದಕ್ಕೆ ನಾವೇನೇನು ಮಾಡಬೇಕು? ಟೀಮ್ ಬಿಲ್ಡಿಂಗ್ ಹೇಗೆ ಮಾಡಬೇಕು, ಏನೇನನ್ನ ಕೆಲಸ ಮಾಡಬೇಕು, ಪೇರೆಂಟ್ಸ್ನ ಹೇಗೆ ತೊಡಗಿಸ್ಬೇಕು, ಪೋಷಕರನ್ನು, ಮಕ್ಕಳಲ್ಲಿ ಯಾವ ರೀತಿಯಲ್ಲಿ ನಾವು ಬದಲಾವಣೆಯನ್ನು ತರಬೇಕು. ಸೊ ಇದು ನಾನು ಹೇಳ್ತಾ ಇದ್ದೆ, ಮಕ್ಕಳು ಹೇಗೆ ಕಲಿತಾರೆ ಅಂತ ಚರ್ಚೆ ಮಾಡ್ಬೇಕಾದ್ರೆ ಹೇಳ್ತಾ ಇದ್ದೆ. ದೊಡ್ಡವ್ರು ಹೇಗೆ ಕಲಿತಾರೋ, ಮಕ್ಕಳು ಹೇಗೆ ಕಲಿತಾರೋ ದೊಡ್ಡವರು ಹಾಗೆ ಕಲಿಯೋದು. ನಾವು ರಿವರ್ಸ್ ಹೇಳ್ಬೇಕು, ಯಾಕಂದ್ರೆ ಮಗುವಿದ ಮೇಲೆ ತಾನೆ ದೊಡ್ಡವರಾಗೋದು. ಎಲ್ಲ ಕಲಿಕೆಗಳು ಸಹ ಸಹಜವಾಗಿ ಆಗುವಂಥದ್ದು. ಬೇಕಾದ್ರೆ ನೋಡಿ ನೀವು, ಮಗು ಎದ್ದೇಳುತ್ತೆ, ಓಡಾಡುತ್ತೆ, ಮಾತನಾಡುತ್ತೆ. ಸೊ ಮಗು ಮಾತನಾಡ್ತಕ್ಕಂಥದ್ದನ್ನ ಯಾರಾದರೂ ಕಲಿಸ್ತಾರಾ? ನಾವ್ಯಾರಾದ್ರೂ ಟ್ರೈನಿಂಗ್ ಕೊಟ್ಟಿದ್ದೀವ ಮಗುಗೆ ಮಾತಾಡೋದಕ್ಕೆ? ಕೊಟ್ಟಿದ್ದೀವ? ಇಲ್ಲ. ಸಹಜವಾಗಿ ಕಲಿತು ಬಿಡುತ್ತೆ ಮಗು. ಎದ್ದು ಓಡಾಡೋದಕ್ಕೆ ಯಾರಾದರೂ ಕಲಿಸ್ತೀವ ನಾವು? ಯಾರೂ ಟ್ರೈನಿಂಗ್ ಕೊಡಲ್ಲ. ಸೊ ಉದಾಹರಣೆ ಕಲ್ಪಿಸ್ಕೊಳ್ಳಿ. ನಾವೇ ಉದಾಹರಣೆಗೆ ನಾವೇನಾದ್ರೂ ತರಬೇತಿ ಕೊಟ್ಟಿದ್ರೆ ಹೆಂಗೆ ಕೊಡ್ತಿದ್ವಿ ನಾವು ಮಕ್ಕಳಿಗೆ? ಓಡಾಡೋದಕ್ಕೆ, ಮಾತಾಡೋದಕ್ಕೆ ಹೆಂಗೆ ಕೊಡ್ತಿದ್ವಿ? ನಮ್ಮ ಥರನೇ ಓಡಾಡೋಂತಿದ್ವಿ. ಅದೇನಾದ್ರು ಹಿಂಗೆ ಬಿದ್ದರೆ ಹಿಂಗಲ್ಲ ಹಿಂಗೆ ಹೋಗ್ಬೇಕು, ಅಡ್ಡ ಹಿಂಗೆ ನಡಿಬೇಕು. ಒಂದು ಬುಕ್ ಮಾಡ್ತಿದ್ವಿ. ಫಸ್ಟ್ ಯಾರೋ ಎಕ್ಸ್ಪರ್ಟ್ ಒಂದು ಪುಸ್ತಕ ಬರೆಯೋರು ಅಲ್ವಾ? ಯಾವ ರೀತಿ ಮಗು ಮಾತನಾಡಬೇಕು, ಯಾವ ರೀತಿ ಮಗು ನಡಿಬೇಕು. ಆ ಎಕ್ಸ್ಪರ್ಟ್ ಬರೆದ ಮೇಲೆ ಅದಕ್ಕೊಂದಷ್ಟು ಯೂಟ್ಯೂಬ್ ಇವನ್ ಕ್ರಿಯೇಟ್ ಆಗವು. ಯಾರು?
ಟಾಕ್ಸ್ ನಮ್ಮ ಥರದವ್ರು ಯಾರೋ ಒಂದು ಮಾತಾಡೋ ಹುಚ್ಚಿರೋರು ಒಂದಷ್ಟು ಮಾತಾಡಿ ಹಾಕೋರು. ಆಮೇಲೆ ಅದನ್ನು ನೋಡೋವಂಥವ್ರು ಇದು ಇವ್ರು ಚೆನ್ನಾಗಿದ್ದಾರೆ, ಹಿಂಗೆ ಟ್ರೈನಿಂಗ್ ಕೊಡೋಣ. ಪುಣ್ಯಕ್ಕೆ ಅದೆಲ್ಲ ಮಾಡ್ತಿಲ್ಲ ನಾವು, ಯಾಕೆಂದರೆ ಮಕ್ಕಳು ಅವರೇ ಕಲ್ತ್ಬಿಡ್ತಾರೆ. ಸೊ ಇದೇ ಒಂದು ಪ್ರಿನ್ಸಿಪಲ್ಲು, ಮಕ್ಕಳು ಎಲ್ಲವನ್ನ ಕಲಿಬೇಕಾದ್ರೆ ಸಹಜವಾಗಿ ಕಲ್ತ್ಬಿಡ್ತಾರೆ. ಒಂದು ಭಾಷೆ ಮಾತನಾಡೋದು ಕಲಿಯೋದು ಹಾಗೇನೆ, ಓದೋದು ಹಾಗೇನೆ. ಮಕ್ಳಿಗೆ ಓದೋದು ಹೇಗೆ ಅಂದರೆ ಸಮಗ್ರವಾಗಿ ಓದ್ತಾರೆ ಅವರು. ನಾವೇನು ಮಾಡ್ತೀವಿ, ಸ್ಟೆಪ್ ಬೈ ಸ್ಟೆಪ್ ಕಲ್ಸಕ್ಕೆ ಹೋಗ್ತೀವಿ ನಾವು. ಒಂದು ಪುಸ್ತಕ ಕೊಡಿ ನೀವು, ಬರೀ 3 ವರ್ಷ 4 ವರ್ಷ ಇರೋಂಥದ್ದು ಮಗುಗಿನ್ನ ಅಕ್ಷರಾಭ್ಯಾಸ ಇರಲ್ಲ, ಸ್ವಲ್ಪ ಅಕ್ಷರಗಳನ್ನ ಗುರುತಿಸುವಂಥ ಮಗುಗೆ ನೀವು ಕೊಟ್ಟರೆ ಪುಸ್ತಕ ಏನು ಮಾಡುತ್ತೆ ಆ ಮಗು ಅಂದರೆ ನಮ್ಮ ಥರ ಅದು ಓದಲ್ಲ. ಇಟ್ ಸ್ಟಾರ್ಟ್ಸ್ ರೀಡಿಂಗ್ ದಿ ಬುಕ್. ನಮ್ಮ ದೃಷ್ಟಿಯಲ್ಲಿ ಅದು ಅಲ್ಲದೆ ಇರ್ಬೋದು, ಅದರ ದೃಷ್ಟಿಯಲ್ಲಿ ಅದು ಓದ್ತಾ ಇರುತ್ತೆ. ಹೆಂಗೆ ಅಂದರೆ ಎಲ್ಲ ಥರದ ಏನೋ ಹಾಳೆಗಳೆಲ್ಲ ತಿರುಗಿಸುತ್ತೆ, ನೋಡುತ್ತೆ, ಚಿತ್ರಗಳನ್ನ ನೋಡುತ್ತೆ, ಇದೆಲ್ಲ ನೋಡುತ್ತೆ, ಯಾವುದೋ ಗೊತ್ತಿರೋಂಥ ಇದನ್ನ ಓದುತ್ತೆ. ಅಂದರೆ ಚೈಲ್ಡ್ ಲರ್ನ್ಸ್ ಆಸ್ ಎ ಹೋಲ್ ಆ್ಯಂಡ್ ದೆನ್ ಪಾರ್ಟ್ಸ್. ಮಕ್ಕಳು ಇಡಿಯಾಗಿ ಗ್ರಹಿಸ್ತಾರೆ, ಬಿಡಿಯಾಗಿ ಕಲಿತಾರೆ. ಸೊ ತಪ್ಪುಗಳನ್ನ ಮಾಡ್ತಾನೆ ಕಲಿತಾರೆ. ದಿಸ್ ಇಸ್ ಕಾಲ್ಡ್ ಸಕ್ಸೆಸಿವ್ ಅಪ್ರಾಕ್ಸಿಮೇಷನ್ ಅಂತ ಹೇಳ್ತಾರೆ ಅವರು. ಸಕ್ಸೆಸಿವ್ ಅಪ್ರಾಕ್ಸಿಮೇಷನ್ ಏನು ಅಂತ ಹೇಳಿದ್ರೆ, ಇದನ್ನು ನಿಮಗೆ ಸಕ್ಸೆಸಿವ್ ಅಪ್ರಾಕ್ಸಿಮೇಷನ್ ಏನಿದೆ ನಿಮಗೆ ಕಂಪ್ಯೂಟರ್ ಸೈನ್ಸಲ್ಲಿ, ಮ್ಯಾಥಮೆಟಿಕ್ಸಲ್ಲಿ ಮತ್ತು ಬೇರೆ ಬೇರೆ ಇದರಲ್ಲಿ ಬರುತ್ತೆ. ಮಕ್ಕಳು ಆ ವಿಧಾನವನ್ನು ಏನು ಅಂದರೆ ಸಕ್ಸೆಸಿವ್ ಅಪ್ರಾಕ್ಸಿಮೇಷನ್ ಅಂದ್ರೆ ಏನು ಅಂತ ಹೇಳಿದ್ರೆ, ಒಂದನ್ನ ಸಿಸ್ಟಮೆಟಿಕ್ ಆಗಿ ಫ್ರಮ್ ಲೋಯೆಸ್ಟ್ ಲೆವೆಲಿಂದ ಕಲಿಯಕ್ಕೆ ಹೋಗಲ್ಲ, ತಕ್ಷಣಕ್ಕೆ ಹೈಯೆಸ್ಟ್ ಲೆವೆಲ್ಗೆ ಹೊರಟೋಗ್ಬಿಡುತ್ತೆ ಮಗು ಕಲೀಲಿಕ್ಕೆ. ಆಮೇಲೆ ದೊಡ್ಡವ್ರು ಏನು ಮಾಡ್ತಾರೋ ಅದನ್ನ ಮಾಡುತ್ತೆ. ಬೇಕಾದ್ರೆ ನೋಡ್ರಿ ನೀವು ಮಕ್ಕಳು ಅಬ್ಸರ್ವ್ ಮಾಡಿ, ದೊಡ್ಡವ್ರು ಏನು ಮಾಡ್ತಾರ, ಡೈರೆಕ್ಟ್ಲಿ ದೇ ಸ್ಟಾರ್ಟ್ ಇಮಿಡಿಯೇಟಿಂಗ್ ಲರ್ನಿಂಗ್ ವಾಟ್ ಹಿಸ್ ಆರ್ ಹರ್ ಫಾದರ್ ಆರ್ ಮದರ್ ಈಸ್ ಡೂಯಿಂಗ್. ಏನು ಮಾಡುತ್ತೆ ಅದನ್ನೇ ಮಾಡೋಕ್ಕೆ ಶುರು ಮಾಡ್ಬಿಡ್ತಾರೆ. ಆಮೇಲೆ ಅಬ್ಸರ್ವ್ ಮಾಡ್ತಾರೆ, ನಾನೇನು ಮಾಡ್ತಿದ್ದೀನಿ, ತಂದೆ ಅಥವಾ ತಾಯಿ ಏನು ಮಾಡ್ತಿದ್ದಾರೆ, ಗ್ಯಾಪ್ ಏನಿದೆ, ಏನು ತಪ್ಪಿದೆ ಅಬ್ಸರ್ವ್ ಮಾಡ್ತಾರೆ. ಇಷ್ಟು ನಾನು ಹಿಂಗೆ ತಪ್ಪು ಮಾಡ್ತೀನಿ, ಮತ್ತೆ ನೋಡ್ತಾರೆ. ಒಂದು 3-4 ಅಟೆಂಪ್ಟ್ಸ್ಗೆ ಸ್ವಲ್ಪ ಅಟೆಂಪ್ಟ್ಸ್ಗೆ ಕಲ್ತ್ಬಿಡ್ತಾರೆ. ಸೊ ನಾವು ಎಲ್ಲ ಕಲಿಕೆಗಳು ಹೀಗೆ ಆಗುತ್ತೆ. ಸ್ವಲ್ಪ ನಾವೇನು ಮಾಡ್ತೀವಿ ಅಂದರೆ ತಪ್ಪು ಮಾಡಲಿಕ್ಕೆ ಬಿಡಲ್ಲ ಮಕ್ಕಳನ್ನ. ಯಾವುದಕ್ಕೆ ಬಿಡಲ್ಲ? ತಪ್ಪು ಮಾಡಲಿಕ್ಕೆ ಬಿಡಲ್ಲ. ಸೊ ಸಕ್ಸೆಸಿವ್ ಅಪ್ರಾಕ್ಸಿಮೇಷನಲ್ಲಿ ನಮ್ಮ ಎಜುಕೇಷನ್ ಸಿಸ್ಟಮಲ್ಲಿ, ಶಾಲೆಗಳಲ್ಲಿ ನಾವು ಮಕ್ಕಳಿಗೆ ತಪ್ಪು ಮಾಡಲಿಕ್ಕೆ ಬಿಡಲ್ಲ. ಸೊ ತಪ್ಪು ಮಾಡಲಿಕ್ಕೆ ಯಾವಾಗ ಬಿಡಲ್ಲ, ಪರ್ಫೆಕ್ಟ್ನೆಸ್ ಯಾವಾಗ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಮಕ್ಕಳಿಂದ, ಅವರು ಪ್ರಯತ್ನವನ್ನು ಮಾಡಲ್ಲ, ಎಕ್ಸ್ಪೀರಿಯನ್ಸ್ ಆಗಲ್ಲ. ಅಲ್ಲೇ ವೈರಿಂಗ್ ಅಂತ ಹೇಳಿದ್ನಲ್ಲ, ಆ ವೈರಿಂಗ್ ಆಗಲ್ಲ, ಆ ಜೋಡಣೆ ಆಗಲ್ಲ. ಜೋಡಣೆ ಆಗೋದು ಅವರಲ್ಲೇ ಆಗಬೇಕದು. ಈಗ ನಿಮ್ಮಲ್ಲಿ 150 ಜನ 100 ಜನ ಇದ್ದೀರಾ ಅಂದರೆ 100 ಜನದಲ್ಲೂ ಆಗಬೇಕು. ನಾನು ಎಷ್ಟೇ ರೆಡಿಯಾಗಿ ಬಂದಿರ್ಬೋದು ಇದನ್ನು 2-3 ದಿವಸದಿಂದ, ನಾನು ನಿಮ್ಮ ತಲೆ ಒಳಗಿರೋಂಥ ಬ್ರೈನ್ನ ಜಿಪ್ಪನ್ನು ತೆಗೆದು ಅವರೊಳಗೆ ತುರುಕೋಕ್ಕಾಗಲ್ಲ. ಆಗುತ್ತಾ? ಸೇಮ್ ಟೈಪ್ ನೀವು ನಿಮ್ಮ ಟೀಚರ್ಸ್ಗೆ ಜಿಪ್ ತೆಗೆದುಬಿಟ್ಟು ಹಂಗಿದ್ರೆ ಎಷ್ಟು ಚೆನ್ನಾಗಿತ್ತಲ್ಲ. ನಾವು ಮಧುಗಿರಿಯವರು ಫಸ್ಟ್ ಬಂದ್ಬಿಡೋದಾಗಿತ್ತು, ಅಥವಾ ಯಾವುದೇ ಜಿಲ್ಲೆಯವರು ಎಲ್ಲರೂ ಫಸ್ಟ್. ಯಾವಾಗ ಎಲ್ಲರೂ, ಯಾಕಂದರೆ ಅವಾಗ ಕೊಯ್ಬಿಟ್ಟು ಯಾವ ಥರ ತಲೆ ಜಿಪ್ಪನ್ನ, ಇಟ್ ಇಸ್ ನಾಟ್ ಪಾಸಿಬಲ್. ಸೊ ಇದು ಪಾಸಿಬಲ್ ಇಲ್ಲ ಅಂದಾಗ ಇರೋದು ಒಂದೇ ಏನು ಅಂತ ಹೇಳಿದ್ರೆ, ಮಕ್ಕಳನ್ನ ತೊಡಗಿಸ್ಕೊಳ್ಳಿಕ್ಕೆ ಏನು ಬೇಕಾಗಿರೋವಂಥದ್ದು, ಅವ್ರಿಗೆ ಅನುಭವಗಳನ್ನು ಕೊಡಬೇಕು. ಅನುಭವ ಕೊಡಬೇಕು ಅಂದರೆ ಏನು ಮಾಡಬೇಕು? ಅವಕಾಶ ಕೊಡಬೇಕು. ಆಮೇಲೆ ಏನು ಮಾಡಬೇಕು? ಇನ್ವಾಲ್ವ್ ಮಾಡ್ಕೋಬೇಕು. ಆಮೇಲೆ ಆ ಕಡೆಯಿಂದ ಬರಬೇಕು, ಸ್ವಲ್ಪ ಈ ಕಡೆ ಸರ್, ಪ್ರೋತ್ಸಾಹ. ಆಮೇಲೆ ಭಾಳ ಮುಖ್ಯವಾಗಿ ಇನ್ನೇನು 1-2-3 ಪಾಯಿಂಟ್ ಹೇಳ್ತಾ ಇಲ್ಲ ನೀವು. ತಪ್ಪು ಮಾಡಿದವನಿಲ್ಲ ಅಂತ ಚೆಕ್ ಮಾಡಬೇಕು. ಚೆಕ್ಕು ಮಾಡಬಾರ್ದು, ತಪ್ಪು ಮಾಡೋರಿಗೆ ಬಿಟ್ಬಿಡ್ಬೇಕು. ಆಮೇಲೆ ಏನು ಬೇಕಾಗಿರೋದೇನು ಅನುಭವ ಆಗಬೇಕು ಅಂದರೆ ಏನು ಆಗ್ಬೇಕಲ್ಲಿ? ಟೈಮ್ ಬೇಕು. ಆಮೇಲೆ ಭಾಳ ಇಂಪಾರ್ಟೆಂಟ್ ಬರ್ತಾ ಇಲ್ಲ ಗೈಡೆನ್ಸ್. ಸರಿ, ಗೈಡೆನ್ಸ್ ಬಗ್ಗೆ ಹೇಳ್ತೀನಿ ನಾನು. ಗೈಡೆನ್ಸ್ ಕೊಡಲೇಬಾರ್ದು ಮಕ್ಕಳಿಗೆ ಅಂತಾರೆ, ಗೈಡೆನ್ಸ್ ಕೊಟ್ಟರೆ ತಪ್ಪಾಗುತ್ತೆ ಅಂತಾರೆ. ಆಮೇಲೆ ಪ್ರಾಕ್ಟಿಕಲ್. ಯಾರು ಹೇಳಿದ್ದದು? ಥ್ಯಾಂಕ್ ಯು ಸರ್. ತಮ್ಮ ಹೆಸರು ಸರ್? ಲಕ್ಷ್ಮೀ ಪ್ರಸಾದ್ ಅವರು. ಲಕ್ಷ್ಮೀ ಪ್ರಸಾದ್ ಅವರು ಪ್ರಸಾದದ ರೂಪದಲ್ಲಿ ಕೊಟ್ಟಿದ್ದಾರೆ. ಅವರು ಪ್ರಾಕ್ಟಿಕಲ್ ಚಟುವಟಿಕೆಯನ್ನು ಮಾಡಿಸ್ಬೇಕು. ನಮ್ಮ ತರಗತಿಗಳಲ್ಲಿ ಚಟುವಟಿಕೆಗಳು, ಯಾವ ಚಟುವಟಿಕೆ ಮೊದಲಿಗೆ ಹೇಳಿದೆ, ಬ್ರೈನ್ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ, ಅವರೇ ಇನ್ವಾಲ್ವ್ ಆಗಬೇಕು, ಅವರೇ ಚಟುವಟಿಕೆ ಕಲಿಬೇಕು, ಅವರೇ ಭಾಗವಹಿಸಬೇಕು. ಅದಕ್ಕೆ ಬೇಕಾದಂತಹ ಚಟುವಟಿಕೆಗಳನ್ನು ನಾವು ಮಾಡಿಸ್ಬೇಕು ಅಂದರೆ ಏನು ಬೇಕು? ಏನು ಬೇಕು? ಪ್ಲಾನ್ ಬೇಕು. ಆಮೇಲೆ ಲೆಸನ್ ಪ್ಲಾನ್ ಅಥವಾ ಮೊಳಗೆ ಒಂದು ಯೋಜನೆ ಬೇಕಾಗುತ್ತೆ. ಶಿಕ್ಷಕರು ಹೆಚ್ಚು ಸಂಪದ್ಭರಿತರಾಗಿರ್ಬೇಕು. ಶಿಕ್ಷಕರು ಆಲೋಚನೆ ಮಾಡಬೇಕಾಗುತ್ತೆ ಏನು ಚಟುವಟಿಕೆ. ನೀವು ಬೋಧಿಸುವಂತಹ, ನಿಮ್ಮ ಶಿಕ್ಷಕರು ಬೋಧಿಸುವಂತಹ ಯಾವುದೇ ಕಾನ್ಸೆಪ್ಟಲ್ಲಿ ಒಂದು ಚಟುವಟಿಕೆ ಇರಬೇಕು. ಚಟುವಟಿಕೆ ಇರಬೇಕು ಅಂತ ಹೇಳಿದ್ರೆ 2 ಬೇಕಾಗತ್ತೆ.
ಮಾರ್ಗದರ್ಶನ ಅನ್ನೋದು ಇಲ್ಲೇ ಇಲ್ಲ. ಮಾರ್ಗದರ್ಶನ ಕೊಡಲೇಬಾರ್ದು. ಕೊಟ್ಟರೆ ನಾವು ಯಾವತ್ತು ಮಾರ್ಗದರ್ಶನ ಮಾಡ್ತೀವೋ ಅದು ಮೋಸ್ಟ್ಲಿ ನಾವು ದಾರಿ ತಪ್ಪಿಸೋ ದರ್ಶನನೇ ಮಾಡೋದು. ಏನು ಸರ್ ಹಿಂಗಂದ್ಬಿಟ್ರಿ ಅಂತೀರಾ? ಯಾಕಂದರೆ ಮಾರ್ಗದರ್ಶನ ಬೇಕು. ಯಾವಾಗ ಬೇಕು ಅಂದರೆ ವೆನ್ ದ ಚೈಲ್ಡ್ ಆಸ್ಕ್ಸ್, ಮಕ್ಕಳು ಕೇಳಿದಾಗ ಮಾಡ್ಬೇಕಂತೆ. ಅವು ಫಸ್ಟು ಅವರು ಸರ್ ಇದನ್ನ ಏನು ಮಾಡಲಿ ಅಂತ ಕೇಳಿದಾಗಲೂ ಕೊಡಬಾರ್ದು. ಎಕ್ಸ್ಪರ್ಟ್ಸ್ ಹೇಳೋದೇನು ಅಂದರೆ ಸ್ವಲ್ಪ ಔಟ್ ಮಾಡಿ ಅವ್ರು ಬಿಟ್ಬಿಟ್ಟು ಲೆಟ್ ಚೈಲ್ಡ್ ಸ್ಟ್ರಗಲ್, ಲೆಟ್ ಸ್ಟೂಡೆಂಟ್ ಪುಟ್ ಹಿಸ್ ಆರ್ ಹರ್ ಎಫರ್ಟ್ಸ್, ಲೆಟ್ ಚೈಲ್ಡ್ ಇನ್ವಾಲ್ವ್ ಇನ್ ದಿ ಲರ್ನಿಂಗ್ ಪ್ರೋಸೆಸ್. ಕಲೀಲಿ, ಲೆಕ್ಕ ಮಾಡಲಿ, ಓದಲಿ, ತೊಡರಲಿ, ಇದು ಮಾಡಲಿ, ತಪ್ಪು ಮಾಡಲಿ. ಏನಾಗ್ಬಿಡುತ್ತೆ, ಟೀಚರ್ಸ್ ಮಧ್ಯಪ್ರವೇಶ ಮಾಡಿ 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 ಮಕ್ಕಳೇ ಮಾಡ್ಬಿಡ್ತಾರೆ, ಟ್ರೈ ಮಾಡೋಕ್ಕೆ ಹೋಗಲ್ಲ ಅವರು. ನೀವು ನೋಡಿರ್ಬೋದು, ತುಂಬ ಸ್ಲೋ ಲರ್ನರ್ಸ್ ಇದ್ದಾರಲ್ಲ, ನಾವೇನು ಅವ್ರಿಗೆ ಒಂದು ಸ್ವಲ್ಪ ಹಾಕಿರ್ತೀವಿ ನಾವು. ಏನು ಹಾಕಿರ್ತೀವಿ? ಲೇಬಲ್ ಹಣೆಪಟ್ಟಿ ಹಾಕಿರ್ತೀವಿ ನಾವು. ಇವ್ನಿಗೆ ಬರಲ್ಲ, ಇವ್ನು ಬರ್ತತೆ, ಇವನ್ ಜಾಣ ಇರೋನಿಗೆ ಪೂರ್ತಿ ಎಲ್ಲ ಕೊಡ್ತೀವಿ ನಾವು. ಏನೋ ಗಮನ ಕೊಡ್ತೀವಿ, ಪ್ರಶಂಸೆ ಕೊಡ್ತೀವಿ. ಬರದೇ ಇರೋನಿಗೆ, ಮುಂದಿರೋರಿಗೆ ಹೆಂಗೆ ಮಂಗಳಾರತಿ ತೀರ್ಥ ಪ್ರಸಾದ ಸಿಕ್ಕುತ್ತೋ, ಅವನು ಮುಂದಿದ್ರೂ ಸೀಟಲ್ಲಿ ಪ್ರಸಾದನೂ ಇಲ್ಲ, ತೀರ್ಥನೂ ಇಲ್ಲ, ಶಿಕ್ಷಕರ ಗಮನನೂ ಇಲ್ಲ, ಭಾಗವಹಿಸುವಿಕೆನೂ ಇಲ್ಲ, ಪ್ರಶಂಸೆನೂ ಇಲ್ಲ. ಅವನ್ನ ತೊಡಗಿಸ್ಕೊಳ್ಳಲ್ಲ. ಯಾಕೆ ತೊಡಗಿಸ್ಕೊಳ್ಳಲ್ಲ ಅಂತ ನೀವು ಟೀಚರ್ಸ್ನ ಕೇಳಿ ನೋಡ್ರಿ. ಅವರು ತೊಡಗಲ್ಲ ಅಂತ ಹೇಳ್ತಾರೆ. ಅವರು ಭಾಗವಹಿಸಲ್ಲ. ಯಾಕೆ ಭಾಗವಹಿಸಲ್ಲ? ಅವರು ಅವಕಾಶ ಕೊಡಲ್ಲ. ಮೊದಲು ಪ್ರಾರಂಭದಲ್ಲಿ ಶಿಕ್ಷಕರು ನೆಗ್ಲೆಕ್ಟ್ ಮಾಡಿರೋಂಥದ್ದನ್ನ ಅವ್ರು ಹಾಗೇನೇ ರೂಢಿ ಆಗ್ಬಿಟ್ಟಿರುತ್ತೆ ಅವ್ರಿಗೆ. ಯಾವ ರೀತಿಯಲ್ಲಿ? ಹಾಗೇನೇ ರೂಢಿಯಾಗಿರುತ್ತೆ ಅವ್ರಿಗೆ. ಸೊ ಈ ದೃಷ್ಟಿಯಿಂದ ನೋಡಿದಾಗ ನಾವು ಬಹಳ ಮುಖ್ಯವಾಗಿ ಶಿಕ್ಷಕರಲ್ಲಿ, ನಿಮ್ಮ ಶಿಕ್ಷಕರಿರ್ಬೋದು, ವಿದ್ಯಾರ್ಥಿಗಳಿರ್ಬೋದು, ಪಾರ್ಟಿಸಿಪೇಷನ್. ಅದಕ್ಕೆ ಒಂದು ಡಿಸೈನ್, ನಾನು ಹೇಳಲಿಕ್ಕೆ ಹೊರಟೆ, ಅದು ಒಂದು ಡಿಸೈನ್ ಆಫ್ ಆಕ್ಟಿವಿಟಿಯ ಚಟುವಟಿಕೆಯ ವಿನ್ಯಾಸ ಹೇಗಿರಬೇಕು, ಅದನ್ನು ಏನು ಸಹಭಾಗಿತ್ವ ಮಾಡ್ತೀರಾ, ಒಂದು ಕಲಿಕಾ ಸಂಪನ್ಮೂಲ, ಒಂದು ಮೆಟೀರಿಯಲ್ಸ್ ಏನಾದರೂ ಇಟ್ಕೊಂಡು ಮಾಡ್ತೀರಾ, ನೀವು ಡೆಮೋನ್ಸ್ಟ್ರೇಷನ್ ಮಾಡಿ ಅವ್ರಿಗೆ ಮಾಡ್ತೀರಾ, ಅವ್ರಿಗೆ ಬಿಡ್ತೀರಾ, ನೇಚರ್ ನೋಡಿ ಕಲೀಲಿಕ್ಕೆ ಮಾಡ್ತೀರಾ, ಪಠ್ಯ ಪುಸ್ತಕವನ್ನು ಅವ್ರಿಗೆ ಓದಕ್ಕೆ ಹೇಳಿ ಬಿಡ್ತೀರಾ. ಕಾನ್ಸೆಪ್ಟ್ ಮ್ಯಾಪ್, ಮೈಂಡ್ ಮ್ಯಾಪ್ ಅಂತ ಹೇಳ್ತೀವಿ ನಾವು. ಕಾನ್ಸೆಪ್ಟ್ ಮ್ಯಾಪ್, ಮೈಂಡ್ ಮ್ಯಾಪ್. ಯಾರಾದರೂ ಕೇಳಿದ್ದೀರಾ ಈ ಪದನ? ಯಾರು ಕೇಳಿದಿರಿ? ಯಾರು ಕೇಳಿದಿರಿ? ಯಾರು ಮಾಡಿದ್ದೀರಿ? ನೀವು ಮಾಡ್ತಾ ಇದ್ದೀರಾ? ನಿಮ್ಮ ಕ್ಲಾಸಲ್ಲಿ ಮಾಡ್ತಾ ಇದ್ದೀರಿ? ಯಾರು ಮಾಡಿಸಿದ್ದೀರಿ? ವಿದ್ಯಾರ್ಥಿಗಳಿಂದ ಮಾಡಿಸಿದ್ದೀರಾ? ಮಕ್ಕಳಿಂದ ಮಾಡಿಸಿದ್ದೀರಾ? ನೀವು ಲ್ಯಾಂಗ್ವೇಜಲ್ಲಿ ಮಾಡಿಸಿದ್ದೀರಾ? ಬೇರೆ ಸಬ್ಜೆಕ್ಟಲ್ಲಿ ಗೊತ್ತಾಯ್ತು. ಬೇರೆ ಸಬ್ಜೆಕ್ಟಲ್ಲಿ ಮಾಡಿಸಿದಾರಾ? ಸೈನ್ಸ್ ಅಲ್ಲಲ್ಲ, ಮಾಡಿಸಿದಾರಾ? ನನ್ನ ಪ್ರಶ್ನೆ ಅರ್ಥ ಮಾಡಬಹುದು. ದೇರ್ ಆರ್ ಟೂ ಥಿಂಗ್ಸ್. ಮಾಡಿಸಿದ್ದಾರೆ. ಓಕೆ, ನಿಮ್ಮಲ್ಲಿ ಸರ್ ಮಾಡಿಸ್ತಾ ಇದೆ. ಓಕೆ, ಸೊ ಇವರು ಇನ್ಯಾರು ಮಾಡಿಸ್ತಿದ್ರಿ? ಅವ್ರಿಬ್ರಿಗೆ ಫಸ್ಟ್ ಒಂದು ಚಪ್ಪಾಳೆ ಕೊಟ್ಬೇಡ. ನಾವು ಚಪ್ಪಾಳೆನೂ ಸರಿಯಾಗಿ ಬರ್ತಾ ಇಲ್ಲ, ಆದರೂ ಸಾಕು ಸರ್ ನೀವು ಮುಗಿಸ್ಬಿಟ್ರಿ ಅನ್ನೋ ಥರ ಇದೆ ಯಾಕೋ. ಸೊ ನೋಡಿ, ಇದು ಯಾಕೆ ಅಂದರೆ ಮೈಂಡ್ ಮ್ಯಾಪ್. ನಾನು ನನ್ನ ಒಂದು ಅನುಭವವನ್ನು, ಚಿಕ್ಕದ ಅನುಭವವನ್ನು, ನಾನು ಹೈಸ್ಕೂಲ್ ಹೆಡ್ ಮಾಸ್ಟರ್ ಒಂದು 2.5 ತಿಂಗಳು ಆಗಲಿಕ್ಕೆ ಅವಕಾಶ ಸಿಕ್ಕಿತ್ತು. ನನ್ನ ಸೈನ್ಸ್ ಸಬ್ಜೆಕ್ಟು. ನಾನು ನನ್ನ ಸ್ಟೂಡೆಂಟ್ಸ್ಗೆ, ನೀವು ಪ್ಲೀಸ್ ಟ್ರೈ ದಿಸ್. ಎಲ್ಲ ಸಬ್ಜೆಕ್ಟ್ನವರು ನೀವು ಒಂದನ್ನು ನಾವು ಕಲಿಬೇಕು ಫಸ್ಟು. ಈ ಅಧ್ಯಾಯಕ್ಕೆ ಯಾವ ರೀತಿಯಲ್ಲಿ ಮೈಂಡ್ ಮ್ಯಾಪನ್ನು ನಾನು ಮಾಡಬೇಕು. ಒಂದು ಸೆಂಟ್ರಲ್ ಕಾನ್ಸೆಪ್ಟ್, ಸೆಂಟ್ರಲ್ ಥೀಮ್ ಮಧ್ಯೆ ಬರುತ್ತೆ. ಉಳಿದಿರೋಂತಹ ಉಪ ಪರಿಕಲ್ಪನೆಗಳು ಸುತ್ತ ಬರುತ್ತೆ. ಅದಕ್ಕೆ ಕನೆಕ್ಷನ್ನ, ಸಂಪರ್ಕಗಳನ್ನು ಕೊಡ್ತೀವಿ ನಾವು. ಅದು ಫ್ಲೋ ಚಾರ್ಟ್ ರೂಪದಲ್ಲಿರ್ಬೋದು, ಅಥವಾ ಒಂದು ನಕ್ಷೆ ರೂಪದಲ್ಲಿರ್ಬೋದು, ಅಥವಾ ಒಂದು ಪಾಯಿಂಟ್ಸ್ ರೂಪದಲ್ಲಿರ್ಬೋದು, ಯಾವುದೇ ರೀತಿಯಲ್ಲಿರ್ಬೋದು. ಅದು ಹೀಗೆ ಅಂತ ನಮ್ಮಲ್ಲಿ ಏನು ಅಂದರೆ, ಒಂದೇನಾದರೂ ಮಾಡಿಬಿಟ್ರೆ ಏನು ಮಾಡ್ತೀವಿ, ಹಾಗೇ ಮಾಡೋಕ್ಕೆ ಹೋಗ್ತೀವಿ ನಾವು. ಸೊ ಒಂದು ಬ್ಯೂಟಿ ಏನು ಅಂದರೆ, ಕಲಿಕೆಯ ಒಂದು ಸುಂದರತೆ ಏನು ಅಂತ ಹೇಳಿದ್ರೆ, ನಾವು ನೋಟ್ಸ್ಗಳು, ಗೈಡ್ಗಳನ್ನ ಇಟ್ಕೊಂಡು ಕಲಿಯೋಕ್ಕಾಗಲ್ಲ. ಯಾಕೆಂದರೆ ಇಂಡಿವಿಜುವಲ್ ಆಗಿ ಆಗಲ್ಲ. ಯಾಕಂದ್ರೆ ಅದನ್ನು ಕಾಪಿ ಮಾಡ್ತೀವಿ ನಾವು. ಕಾಪಿಯಿಂದ ಕಲಿಕೆ ಆಗಲ್ಲ, ಮಕ್ಕಳೇ ಮಾಡಬೇಕು. ಸೊ ಅದಕ್ಕೆ ನಾನು ನಿಮಗೆ ರಿಕ್ವೆಸ್ಟ್ ಮಾಡೋದೇನು ಅಂದರೆ, ನೀವು ಪ್ರತಿಯೊಬ್ಬರೂ ಸಹ ಕಲಿಕೆಯನ್ನು, ಮೈಂಡ್ ಮ್ಯಾಪನ್ನು ಹೇಗೆ ಮಾಡಬೇಕು ಅನ್ನೋದನ್ನ ನಿಮ್ಮ ಸಬ್ಜೆಕ್ಟಲ್ಲಿ, ನಿಮ್ಮಲ್ಲಿ ಇರತಕ್ಕಂಥ 6 ಸಬ್ಜೆಕ್ಟಲ್ಲಿ ಲ್ಯಾಂಗ್ವೇಜ್ನಾಗೂ ಮಾಡ್ಬೋದು. ಅವ್ರು ನನಗೆ ತುಂಬ ಖುಷಿಯಾಗಿದ್ದು ಲ್ಯಾಂಗ್ವೇಜ್ ಮಾಡಿದ್ದಾರೆ ಅಂತ. ಪ್ರತಿ ಸಬ್ಜೆಕ್ಟಲ್ಲೂ ನೀವು ಮಾಡೋದನ್ನ ಕಲಿತು, ನಿಮ್ಮ ಟೀಚರ್ಸ್ಗೆಲ್ಲ ಹೇಳ್ಬಿಟ್ಟು ನೀವು ಒಂದು ಮಾಡೋದು ಕಲಿತು, ಮೊದಲು ನೀವು ಇದನ್ನು ಹೇಳಿ ಟೀಚರ್ಸ್ ಹತ್ರ ಮಾಡಿಸ್ರಿ. ಡೈರೆಕ್ಷನ್ ಕೊಡಬೇಡ್ರಿ. ಮತ್ತು ನಾನು ಹೇಳ್ದಂಗೆ ನೀವು ಅದನ್ನು ಹೆಂಗೆ ಹೇಳ್ಬೋದು? ಯಾರಾದರೂ ಬೇಡ್ತೀರಾ? ಇವತ್ತು ನಾಳೆ ಹೇಳಬೇಕಪ್ಪ. ನಮಸ್ತೆ ಸರ್. ನಾವು ನಮ್ಮ ಸಬ್ಜೆಕ್ಟಲ್ಲಿ ಫಸ್ಟ್ ಉದಾಹರಣೆ ಒಂದು ಪರಿಸರ ಅನ್ನೋ ಒಂದು ಪಾಠ,
ಆ ಚಾಪ್ಟರ್ ತಕ್ಕನಂಗೆ ನಾವು ಹೇಗೆ ಮೈಂಡ್ ಮ್ಯಾಪ್ ಮಾಡಬೇಕು ಅನ್ನೋದು ಮಾಡಿಬಿಟ್ಟು ಆ ಒಂದು ಸಭೆ ಕರೆದಿರ್ತೀವಲ್ಲ ಸರ್, ಸಭೆ ಕರೆಯೋದು ಅಥವಾ ಸಮಯ ಸಿಕ್ಕಿದಾಗ ಅವ್ರುಗಳಿಗೆ ನಾನು ಹೀಗೆ ಮಾಡಿದ್ದೀನಿ, ಹೀಗೆ ಮಾಡಿದ್ರೆ ಹೇಗಿರುತ್ತೆ ನಿಮ್ಮ ಸಬ್ಜೆಕ್ಟಲ್ಲಿ ಮಾಡ್ಬೋದಾ ಅಂತ ಫಸ್ಟ್ ನಾವು ಮಾಡಿ ಅದನ್ನ ಚೆನ್ನಾಗಿದ್ಯಾ ನೋಡು, ಹೀಗೆ ಮಾಡಿದ್ದೀನಿ ನನ್ನ ಸಬ್ಜೆಕ್ಟು, ನೀವು ಹೇಗೆ ಮಾಡ್ತೀರಾ, ನಿಮ್ಮ ಕನ್ನಡ ಹೀಗೆ ಮಾಡ್ಬೋದಾ ಅಂತ ಅವ್ರಿಗೆ ಹೇಳೋಂಥದ್ದು. ಧನ್ಯವಾದಗಳು. ಸೊ ಇದು ಏನಂದ್ರೆ ಮೇಡಮ್ ಒಳ್ಳೆ ಚೆನ್ನಾಗಿ ಹೇಳಿದ್ರು, ಯಾವ ರೀತಿ ಮಾಡಬಹುದು ಅಂತ. ಒಂದೇ ವೇ ಅಲ್ಲ, ಅದರ 100 ways ಚೆನ್ನಾಗಿ ಹೇಳೋಂಥದ್ದು. ಅವ್ರಿಗೆ ಈಗ ನಾನು ನಿಮಗೆ ಕೇಳಿದ್ನಲ್ಲ, ಕಾನ್ಸೆಪ್ಟ್ ಮ್ಯಾಪ್ ಬಗ್ಗೆ ಯಾರಾದರೂ ಕೇಳಿದ್ದೀರಾ? ಅವ್ರಿಗೆ ಕೇಳೋದು ನೀವು ಪ್ರಶ್ನೆ ವಿಧಾನ. ನಾನು ಸುಮ್ಮನೆ ಹೇಳ್ತೀನಿ ಉದಾಹರಣೆ, ಇದು ಸರಿ ಅಂತ ಹೇಳ್ತಿಲ್ಲ, ಇದಕ್ಕಿನ್ನೂ ಚೆನ್ನಾಗಿ ಹೇಳ್ಬೋದು. ಕಾನ್ಸೆಪ್ಟ್ ಮ್ಯಾಪ್, ಮೈಂಡ್ ಮ್ಯಾಪ್ ಬಗ್ಗೆ ಯಾರಾದರೂ ಕೇಳಿದ್ದೀರಾ ಅಂತ ಅವ್ರಿಗೆ ಶಿಕ್ಷಕರಿಗೆ ಪ್ರಶ್ನೆ ಮಾಡೋದು. ಇರ್ಲಿ, ಏನ್ ಗೊತ್ತಾ, ಡಿಸ್ಕಷನ್ ಅಲ್ಲಿ ಏನ್ ಗೊತ್ತಾ, ನೀವು ಟ್ರೈನಿಂಗ್ ಆಗಿದೆ, ಅವ್ರು ಮಾಡ್ತಿಲ್ಲ. ಮಾಡ್ಸೋದಕ್ಕೆ ಇದು ವಿಧಾನ ಏನು ಅಂದ್ರೆ, ಕೇಳಿದಿರ ಅಂತ ಅವ್ರು ಕೇಳದಪ್ಪ, ಕೇಳಿದಾರೋ ಇಲ್ಲೋ ಅಂತ ಹೇಳ್ತಾರ ಅವರು. ಯಾರೋ ಒಬ್ರು ಹೇಳ್ತಾರೆ, ಇವಾಗ ನಿಮ್ಮಲ್ಲಿ ಯಾರೋ ಒಬ್ರು ಹೇಳಿದ್ರ, ನಿಮ್ಮ ಶಿಕ್ಷಕರು ಯಾರೋ ಒಬ್ರು ಹೇಳ್ತಾರೆ ನಾವು ಕೇಳಿದೀವಿ ಅಂತ. ಯಾವ ರೀತಿ ಅದು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲೂ ಇದೆ, ಅದು ಯಾವುದೋ ಒಂದು ಟೆಕ್ಸ್ಟ್ ಬುಕ್ಕಲ್ಲೂ ಇದೆ. ಯಾವ ಪಠ್ಯ ಪುಸ್ತಕ ಇದೆ ನಾವು ನೋಡೋಣ ಅಂತ ಎಲ್ಲರೂ ಸೇರಿ ನೋಡೋದಪ್ಪ. ಸೊ ಸಾಮೂಹಿಕ ನಾವು ತೊಡಗಿಸ್ಕೊಳ್ಳೋದು. ಮೇಡಮ್ ಬೆಳೆದಂಗೆ ನಾನೊಂದು ಮುಂಚೆ ಮಾಡಿದ್ರೆ ಅದನ್ನು ತೋರಿಸಬಾರ್ದು, ನಾನು ನಾಳೆ ಮಾಡ್ಕೊಂಡ್ಬರ್ತೀನಿ, ನೀವು ಮಾಡ್ಲಿಕ್ಕೆ ಸಾಧ್ಯ ಆದರೆ ಮಾಡಿರಿ ಅಂತ ಹೇಳೋದು. ಥರ್ಡ್ ಸ್ಟೆಪ್, ಸ್ಲೋಲಿ ಯು ಆರ್ ಗೆಟಿಂಗ್ ಇನ್ ಟು ದ ಡೀಟೇಲ್ಸ್. ಇನ್ಸ್ಟ್ರಕ್ಷನ್ ಬದಲಾಗಿ ನೀವೇ ಮಾಡ್ತಿದ್ದೀರಿ ಹಂತ ಹಂತವಾಗಿ ಅವರನ್ನು. ಸೊ ಅವರು ನೀವು ಸ್ವಲ್ಪ ಟ್ರೈ ಮಾಡಿರಿ ಅಂತ. ಆ ನಂತರ ನೆಕ್ಸ್ಟ್ ಡೇ ನೀವು ಮಾಡಿರೋದನ್ನ ಪ್ರೆಸೆಂಟ್ ಮಾಡಿ ಅವ್ರಿಗೆ, ನೋಡಿ ಇದು ಸರಿ ಇದೆ, ಇದನ್ನು ಯಾವ ರೀತಿಯಲ್ಲಿ ಮಾಡ್ಬೋದು ಇಂಪ್ರೂವ್. ನೀವು ನೋಡಿ ಮನುಷ್ಯಂದು ಹೆಂಗೆ ನಮ್ದೆಲ್ಲರದೂ ಇದನ್ನು ಇಂಪ್ರೂವ್ ಹೆಂಗೆ ಮಾಡ್ಬೋದು ಅಂತ ತುಂಬ ಚೆನ್ನಾಗಿ ಹೇಳ್ತೀವಿ ನಾವು. ಬೇರೆಯವ್ರು ಮಾಡಿರೋದನ್ನ ತುಂಬ ಚೆನ್ನಾಗಿ ಉದಾಹರಣೆ ಕೊಡ್ತೀವಿ ನಾವು. ಹಿಂಗಲ್ಲ, ಹಿಂಗೆ ಮಾಡಬೇಕು, ಹಿಂಗಲ್ಲ, ನೀವು ಮಾಡಿರಿ ಅಂದರೆ ಸ್ವಲ್ಪ. ಸೊ ಅದನ್ನು ನಾವು ಆ ಟೆಕ್ನಿಕನ್ನು ಬಳಸಿ ಮಾಡಬಹುದು ಅನಿಸುತ್ತೆ. ಸೊ ಇದನ್ನು ಇಷ್ಟು ಹೇಳ್ತಾ ಇನ್ನೊಂದು 5 minutes ಬಹಳ ಮುಖ್ಯವಾಗಿ ನಮ್ಮ ಶಾಲೆಗಳಲ್ಲಿ ಈ ಬದಲಾವಣೆಗಳನ್ನು ತರಬೇಕಾದ್ರೆ ಪೋಷಕರನ್ನ ಇನ್ವಾಲ್ವ್ ಮಾಡೋವಂಥದ್ದು ಇರಬಹುದು. ಈ ಎಲ್ಲರನ್ನ ತೊಡಗಿಸ್ಕೊಂಡು ಅಕಾಡೆಮಿಕ್ ಆಗಿ ನಿಮಗೆ ಮಕ್ಕಳನ್ನ ಪಾರ್ಟಿಸಿಪೇಟ್ ಮಾಡ್ತಾ 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 ನಿಮ್ಮಲ್ಲಿ ಆ ಒಂದು ಕ್ವಾಲಿಟಿ ಫೌಂಡೇಶನ್ ಲಿಟ್ರಸಿ ನ್ಯೂಮರಸಿ ಬಗ್ಗೆ ಕೊಡಬೇಕಾಗತ್ತೆ ಗಮನ. ಓದಲಿಕ್ಕೆ ಬರೆಯೋಕ್ಕೆ ಬರದೇ ಇರೋಂಥವ್ರು 3 years ನೀವು ವಿಷನ್ ಇಟ್ಕೊಂಡ್ರೆ ಅದು ಸಾಧ್ಯ ಆಗುತ್ತೆ. 8th ಶುರು ಮಾಡಿಕೊಂಡ್ರೆ 10th ಎಷ್ಟು ಮಾಡಬಹುದು, ಏನು ಮಾಡಬಹುದು, ಹೇಗೆ ಮಾಡಬಹುದು ಅನ್ನೋದನ್ನು ಇಟ್ಕೊಂಡು ಬಹಳ ಮುಖ್ಯವಾಗಿ ಮಕ್ಕಳಲ್ಲಿಗೆ ಪದೇ ಪದೇ ಉಪದೇಶ ಕೊಡೋದು, ಪದೇ ಪದೇ ಅವರನ್ನು ತಿದ್ದುವಂಥದ್ದು, ಟೀಕೆ ಮಾಡೋವಂಥದ್ದು ಇದೆಯಲ್ಲ, ಇಟ್ ವಿಲ್ ನಾಟ್ ವರ್ಕ್. ಸೊ ಮಕ್ಕಳಿಗೆ ತುಂಬ ನಾವು ಕರೆಕ್ಷನ್ ಮಾಡೋಕ್ಕೆ ಹೋದರೆ ಅವರು ಅದನ್ನು ಸರಿ ಮಾಡಲಿಕ್ಕೆ ಅವ್ರು ಹಾಗಲ್ಲ. ಅವ್ರ ಆತ್ಮಗೌರವಕ್ಕೆ ಧಕ್ಕೆ ಆಗುತ್ತೆ. ಅವರು ಕಲಿಕೆಯನ್ನು ಅವರು ಚೆನ್ನಾಗಿ ಕಲೀಲಿಕ್ಕೆ ಸಾಧ್ಯ ಅವರಾಗಲ್ಲ. ಸೊ ಈ ದೃಷ್ಟಿಯಿಂದ ನೋಡಿದಾಗ ನಾವುಗಳೆಲ್ಲರೂ ಸಹ ನಮ್ಮ ಶಾಲೆಗಳಲ್ಲಿ ಹೆಚ್ಚಿನದಾಗಿರ್ತಕ್ಕಂಥ ಒಂದು ತೊಡಗಿಸಿಕೊಳ್ಳುವಿಕೆಯನ್ನು ನೀವೆಲ್ಲರೂ ತೊಡಗಿಸ್ಕೊಂಡಿದ್ದೀರಾ. 100% ಆಫ್ ಅವರ್ ಇನ್ವಾಲ್ವ್ಮೆಂಟ್ ಹೃದಯದ ಮೂಲಕ ನಮ್ಮ ಒಂದು ಪ್ರಯತ್ನ ಮತ್ತು ನಮ್ಮ ಮನಸ್ಸು ಎಲ್ಲೋ ಒಂದು ಕಡೆಗೆ ಒಂದು ಸ್ವಲ್ಪ ಪರ್ಸೆಂಟೇಜ್ ಕಮ್ಮಿ ಇರುತ್ತೆ ನಮ್ಮಲ್ಲಿ. ಇದು ಬಿಡು ಮಾಡೋಣ, ತುಂಬ ಇದೆ ಇದು ಮಾಡಲಿಕ್ಕೆ ಅಂತೇಳಿ. ಸೊ ನೀವು ನಿವೃತ್ತಿ ಆದಮೇಲೆ ಇವತ್ತೆಲ್ಲ ಎಲ್ಲರಿಗೂ ಗೌರವ ಕೊಟ್ವಿ, ಅವರಿಗೆ ಆ ಅವಕಾಶ ಇಲ್ಲ. ಯಾರಿಗೆ ಅವ್ರು ಅನಿಸ್ಬೋದು ಸ್ವಲ್ಪ ನಾನು ಮಾಡಬೇಕಿತ್ತು ಅಂತ, ಅವ್ರಿಗೆ ಆ ಅವಕಾಶ ಇಲ್ಲ. ನಮಗೆ ಈ ಅವಕಾಶ ಇದೆ. ಯಾವ ಅವಕಾಶ? ಏನಾದರೂ ಮಾಡಬೇಕಾದಂಥ ಅವಕಾಶ ಇದೆ. ರಿಟೈರ್ಡ್ ಆದಮೇಲೆ ನಮಗೆ ಅದು ರಿಪೆಂಟೆನ್ಸ್ ಅಂತೀವಿ, ಪಶ್ಚಾತ್ತಾಪ ಆಗಬಾರ್ದು. ಆದ್ದರಿಂದ ನಾವು ಮಾಡಬೇಕಾಗಿರೋಂಥದ್ದು ಇದೆಯಲ್ಲ, ಪ್ರತಿಯೊಂದು ಸಹ ನಾನು ಮಾಡ್ತೀನಿ ಅನ್ನೋದ್ರ ಬದಲಾಗಿ ನಾವುಗಳು ಸೇರಿ ಮಾಡ್ತೀವಿ. ಯಾವುದೋ ಒಂದು ಶಕ್ತಿ ನಮ್ಮನ್ನು, ಅದಕ್ಕೆ ಇದೊಂದನ್ನು ಹೇಳಿ ನಾನು ಮುಗಿಸ್ತೀನಿ. ನಾನು ಯಾವುದೇ ಒಂದು ಈ ನಿಷ್ಕಾಮ ಕರ್ಮ ಅಂತ ಒಂದು ಹೇಳ್ತಾರೆ, ಇದರಲ್ಲಿ ಭಗವದ್ಗೀತೆಯಲ್ಲಿ ಹೇಳ್ತಾರೆ. ಅಂದರೆ ಅದಕ್ಕೆ ಶ್ರೀ ರಮಣ ಮಹರ್ಷಿಗಳು ಇದೊಂದು ಶ್ಲೋಕ ಹೇಳ್ತಾರೆ, ಈಶ್ವರಾರ್ಪಿತಂ ನೇಚ್ಛಾಯ ಕೃತಂ ಚಿತ್ತ ಶೋಧಕಂ ಮುಕ್ತಿ ಸಾಧಕಂ ಅಂತ. ಈಶ್ವರಾರ್ಪಿತಂ ನೇಚ್ಛಾಯ ಕೃತಂ ಚಿತ್ತ ಶೋಧಕಂ ಮುಕ್ತಿ ಸಾಧಕಂ. ನಾವು ಮಾಡೋಂಥ ಕೆಲಸ ಹೆಂಗಿರ್ಬೇಕು ಅಂತ ಹೇಳ್ತಾರೆ ನೋಡ್ರಿ ಅವರು. ಯಾವುದೇ ಕೆಲಸ ನಾನು ಮಾಡ್ತೀನಿ ಅಂತಲ್ಲ, ನಾನು ಭಗವಂತನಿಗೋಸ್ಕರ ಮಾಡ್ತೀನಿ. ನಾವು ಕೆಲಸ ಮಾಡೋದ್ರಲ್ಲಿ 3 ವಿಧಾನ. ಒಂದು ಆಸ್ ಎ ಪ್ರೊಫೆಷನ್ ಮಾಡೋಂಥದ್ದು, ನಾನು HM ನಮ್ಮ ಆಫೀಸರು, ನಾನು ಕೆಲಸ ಮಾಡಬೇಕಪ್ಪ, ಸ್ಯಾಲ್ರಿ ಕೊಡ್ತಾರೆ ಅನ್ನೋದು. ಎರಡನೇದು ಆಸ್ ಎ ಡ್ಯೂಟಿ ಅಂದಾಗ ಸ್ವಲ್ಪ ಇನ್ನು ಹೆಚ್ಚಿಗೆ ನಮ್ಮದೊಂದು ಕರ್ತವ್ಯ ನಿಷ್ಠೆ ಬರುತ್ತೆ. ಮೂರನೇದು ಆಸ್ ಎ ಸರ್ವಿಸ್. ಮೂರನೇದು ಹೇಳ್ತಾರೆ ಅವರು, ಸರ್ವಿಸ್ ಅಂದಾಗ ಒಂದು ಕೆಲಸ ಮಾಡೋದು ನಾನು ಭಗವಂತನಿಗೋಸ್ಕರವಾಗಿ ನಾನು ಮಾಡ್ತೀನಿ ಅನ್ನುವಂಥದ್ದೇನಿದೆ. ಭಗವದರ್ಪಣ ಬುದ್ಧಿಯಿಂದ ಸ್ವಂತ ಇಚ್ಛೆಯನ್ನು ತೊರೆದು ನಾನೇನೋ ಮಾಡ್ತಾಯಿದ್ದೀನಿ, ಈ ಸ್ಕೂಲ್ನ ಉದ್ಧಾರ ಮಾಡ್ತಿದ್ದೀನಿ, ಇದನ್ನೇನೋ ಒಂದು ಇಲಾಖೆನೇ ಉದ್ಧಾರ ಮಾಡ್ತೀನಿ ಅನ್ನೋದ್ರ ಬದಲಾಗಿ
ಭಗವದರ್ಪಣ ಬುದ್ಧಿಯಿಂದ ಸ್ವಂತ ಇಚ್ಛೆಯನ್ನು ತೊರೆದು ಮಾಡಿದ ಕರ್ಮವು ಮಾಡ್ತಕ್ಕಂಥ ಕೆಲಸ ಚಿತ್ತಶುದ್ಧಿಯನ್ನುಂಟು ಮಾಡುತ್ತದೆ ಮತ್ತು ಮುಕ್ತಿಗೆ ಸಾಧನವಾಗುತ್ತದೆ. ನೋಡ್ರಿ, ಅದು ಒಂದು ಕೆಲಸದಿಂದ ಕರ್ಮಣ್ಯವಾಧಿಕಾರಸ್ಥ ಹೇಳೋದು ಅದೇನೆ. ನಾನು ಮಾಡ್ತೀನಿ, ಅದರ ಕರ್ಮ ಫಲ ತ್ಯಾಗ ಮಾಡೋದ್ರ ಜೊತೆಗೆ ಮಾಡುವ ಕೆಲಸ ನಾನು ಈಶ್ವರಕ್ಕೆ ಅರ್ಪಣವಾಗಿ ಮಾಡ್ತೇನೆ. ನಾವು ನಂಬತಕ್ಕಂಥ ಯಾವುದೇ ದೇವರು, ಈಶ್ವರ ಅಲ್ಲ, ಯೇಸು ಕ್ರಿಸ್ತ, ಯಾವುದೇ ದೇವರಿಗೆ ಅರ್ಪಣೆ ಮಾಡಿ ಮಾಡ್ತಕ್ಕಂಥ ಕೆಲಸ ಇದೆ. ತನ್ನ ಇಚ್ಛೆಯನ್ನು ತೊರೆದು ಮಾಡ್ತಕ್ಕಂಥದ್ದು ಏನಿದೆ, ನಮ್ಮ ಮನಸ್ಸು ಶುದ್ಧಿ ಆಗುತ್ತೆ ಮತ್ತು ಮುಕ್ತಿಗೆ ಸಾಧನವಾಗುತ್ತೆ. ಅಂದರೆ ಇದು ನಮ್ಮ ಅಹಂಕಾರಗಳು ಕಳೆದೋಗ್ಬಿಡ್ತಾವಾಗ. ನಾನು ಮಾಡ್ತೀನಿ ಅನ್ನೋದು ಯಾವುದೂ ಉಳಿಯೋದೇ ಇಲ್ಲ. ಸೊ ಇಷ್ಟನ್ನು ಹೇಳ್ತಾ ಇವತ್ತು ನಿಜಕ್ಕೂ ನಿಮ್ಮ ಜೊತೆ ನಾನು ಈ ಅವಧಿಯನ್ನು ಕಳೀಲಿಕ್ಕೆ ನನಗೆ ತುಂಬ ಖುಷಿ ಆಯಿತು. ತಮ್ಮ ಜೊತೆಗೆ ನಾನು 1 ಗಂಟೆಗೂ ಹೆಚ್ಚು ಕಾಲ ಸ್ವಲ್ಪ ಹೆಚ್ಚು ಸಮಯ ತಗೊಂಡೆ. ಸ್ವಲ್ಪ ಮೇಷ್ಟ್ರುಗಳು ಬುದ್ಧಿ ಹೋಗಲ್ಲ. ಸೊ ಮಧುಗಿರಿ ಶೈಕ್ಷಣಿಕ ಜಿಲ್ಲೆಯಲ್ಲಿ ನನ್ನ ಮಾತುಗಳನ್ನು ಆಲಿಸಲಿಕ್ಕೆ ಇಷ್ಟು ಜನ ತಾವೆಲ್ಲರೂ ನನ್ನ ಮಾತುಗಳನ್ನು ಆಲಿಸಿದ್ದೀರಿ. ನನ್ನ ಕೋರಿಕೆ ಇಷ್ಟೇ, ಒಂದಷ್ಟು ಕೆಲಸಗಳನ್ನು ನಾವೆಲ್ಲರೂ ಸೇರಿ ಮಾಡೋಣ ಅಂತ ಹೇಳ್ತಾ, ಇದಕ್ಕೆ ಒಂದು ಅವಕಾಶವನ್ನು ಕಲ್ಪಿಸಿದಂತಹ ಜಿಲ್ಲಾ ಶೈಕ್ಷಣಿಕ ಆಡಳಿತದ ರೂವಾರಿಗಳಾಗಿರ್ತಕ್ಕಂಥ ಶ್ರೀಮತಿ BH ಗಿರಿಜಾ ಮೇಡಮ್ ಅವ್ರಿಗೆ ಮತ್ತು ಆರ್ಗನೈಸ್ ಮಾಡಿರ್ತಕ್ಕಂಥ ಎಲ್ಲರೂ, ಪ್ರಸನ್ನ ಕುಮಾರ್ ಅವರು ಮತ್ತು ಅವರ ಟೀಮ್ ಮತ್ತು ತಾವೆಲ್ಲರಿಗೂ ಸಹ ಈ ಸಂಘಟನೆಗಳ ಪದಾಧಿಕಾರಿಗಳೆಲ್ಲರಿಗೂ ಸಹ ನಾನು ನಮಸ್ಕಾರಗಳನ್ನು, ಕೃತಜ್ಞತೆಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್.